ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು, ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲ್ ಇವನ ಹೆಸರು ಟಾಮ್ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಟಾಮ್ ಏನು ಮಾಡ್ತಾ ಇದ್ದಾನೆ, ಟೀನಾ ಜೊತೆ ಮಾತಾಡ್ತಾ ಇದ್ದಾನೆ. ಸೊ ಟಾಮ್ ಟೀನಾ ಜೊತೆ ಮಾತಾಡಬೇಕಾದ್ರೆ ಹೇಳ್ತಾನೆ, ನಾನು ನಿನಗೆ ನಾಳೆ ಕಾಲ್ ಮಾಡ್ತೀನಿ, ಐ ವಿಲ್ ಕಾಲ್ ಯು ಟುಮಾರೋ ಅಂತ ಹೇಳ್ತಾನೆ. ಹಾಗೆ ನೆಕ್ಸ್ಟ್ ದಿನ ಏನಾಗುತ್ತೆ, ತನ್ನ ಫ್ರೆಂಡ್ ಶೈನಿ ಟೀನಾಗೆ ಕಾಲ್ ಮಾಡ್ತಾಳೆ. ಹಾಗೆ ಟೀನಾ ಮತ್ತು ಶೈನಿ ಇಬ್ಬರು ಕಾಲ್ ಮಾಡಬೇಕಾದ್ರೆ ಟಾಮ್ ಏನಂತ ಹೇಳ್ದ ಅನ್ನೋದನ್ನು ಟೀನಾ ಅವಳಿಗೆ ಇಂಡೈರೆಕ್ಟಾಗಿ ಹೇಳ್ತಾಳೆ. ಹೇಗೆ, ಈ ಸೆಡ್ ದಟ್ ಈ ವುಡ್ ಕಾಲ್ ಮಿ ನೆಕ್ಸ್ಟ್ ಡೇ. ಟಾಮ್ ನನಗೆ ಹೇಳ್ದ, ಈ ಅಂದರೆ ಇಲ್ಲಿ ಟಾಮ್ ಅವನು ಹೇಳ್ದ ಅವ್ನು ನನಗೆ ನಾಳೆ ಕಾಲ್ ಮಾಡ್ತಾನಂತೆ ಅಂತ ಹೇಳ್ತಾಳೆ. ಸೊ ಇಷ್ಟೇ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್. ಸೊ ಈಗ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಗೊತ್ತಾಯಿತು. ಆದರೆ ಹೇಗೆ ನಾವು ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟಾಗಿ ಕನ್ವರ್ಟ್ ಮಾಡೋದು, ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟಾಗಿ ಕನ್ವರ್ಟ್ ಮಾಡೋದಕ್ಕೆ ದೇರ್ ಆರ್ ಸೆಟ್ ಆಫ್ ರೂಲ್ಸ್, ಸರ್ಟೈನ್ ರೂಲ್ಸ್ಗಳಿದೆ. ಅಷ್ಟು ರೂಲ್ಸನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ತುಂಬಾ ಈಸಿ ಆಗಿರುತ್ತೆ. ಸೊ ಈಗ ಒನ್ ಬೈ ಒನ್ ರೂಲ್ಸನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಮೊದಲನೇ ರೂಲ್ ನಂಬರ್ 1, ಚೇಂಜ್ ಆಫ್ ಟೆನ್ಸಸ್. ನಮಗೆ ಟೆನ್ಸಸ್ ಅಂದ್ರೇನು, ಕಾಲಗಳು. ನಮಗೆ ಗೊತ್ತು ಯಾವ್ದು 3 ಟೈಪ್ಸ್ ಆಫ್ ಟೆನ್ಸಸ್ಸು, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಸೊ ಪ್ರೆಸೆಂಟ್ ಟೆನ್ಸ್ ಇಷ್ಟನ್ನ ಟೆನ್ಸಸ್ ಇರೋದು ಇಲ್ಲ, ದರ್ ಆರ್ 12 ಕೈಂಡ್ಸ್ ಆಫ್ ಟೆನ್ಸಸ್, 12 ಥರದ ಟೆನ್ಸಸ್ ಇದೆ. ಯಾವ್ದ್ಯಾವುದು ಅಂದರೆ ಒಂದು ಸಿಂಪಲಾಗಿ ನೋಡೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟಲ್ಲೂ ಕೂಡ ಸೇಮ್, ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಸಿಂಪಲ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರಲ್ಲೂ ಕೂಡ ಸೇಮ್ ಅದೇ ರೀತಿ, ಸಿಂಪಲ್ ಫ್ಯೂಚರ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಸೊ ಈ 12 ಕೈಂಡ್ಸ್ ಆಫ್ ಟೆನ್ಸಸ್ ಇರುತ್ತೆ. ಸೊ ನಿಮಗೆ ಯಾವುದೇ ರೀತಿಯಾದಂತಹ ಅಡ್ವಾನ್ಸ್ ಗ್ರಾಮರನ್ನು ನೀವು ಕಲಿಬೇಕು ಅಂದರೆ ಈ 12 ಕೈಂಡ್ಸ್ ಆಫ್ ಟೆನ್ಸಸ್ ತುಂಬಾ ಇಂಪಾರ್ಟೆಂಟ್. ಸೊ ಈಗ ನನಗೆ ಟೆನ್ಸಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ನಾನು ಎಕ್ಸಾಮಿಗೆ ನಾಳೆ ಪ್ರಿಪೇರ್ ಆಗ್ತಿದ್ದೀನಪ್ಪ, ನನಗೆ ಈ ಟೆನ್ಸಸ್ ಕಾನ್ಸೆಪ್ಟೇ ಗೊತ್ತಿಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ. ನಾನು ಇಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದೀನಿ. ಸೊ ಈ ಟೇಬಲ್ಸನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಟೆನ್ಸಸ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನೀವು ನೀಟಾಗಿ ನೀವು ಈ ರೂಲ್ಸನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ಕನ್ವರ್ಟ್ ಮಾಡ್ಬೋದು. ಈಗ ನಾವು ಫಸ್ಟ್ ಒನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಏನು, ಪ್ರೆಸೆಂಟ್ ಟು ಪಾಸ್ಟ್. ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ನಮಗೆ ಡೈರೆಕ್ಟ್ ಸ್ಪೀಚಲ್ಲಿ, ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ನಾವು ಅದನ್ನು ಪಾಸ್ಟ್ ಟೆನ್ಸಲ್ಲೇ ಬರಿಬೇಕು. ಸೊ ಇಲ್ಲಿ ಯಾವುದ್ಯಾವುದಿದೆ, ಸಿಂಪಲ್ ಪ್ರೆಸೆಂಟನ್ನು ಸಿಂಪಲ್ ಪಾಸ್ಟಲ್ಲಿ ಬರಿತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್ನ ಪಾಸ್ಟ್ ಕಂಟಿನ್ಯೂಸಲ್ಲಿ ಬರಿತೀವಿ, ಪ್ರೆಸೆಂಟ್ ಪರ್ಫೆಕ್ಟನ್ನು ಪಾಸ್ಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅದು ಹೇಗೆ ನನಗೆ ಗೊತ್ತೇ ಇಲ್ಲ ಸಿಂಪಲ್ ಪ್ರೆಸೆಂಟ್ ಅಂದರೆ. ಸೊ ಇಲ್ಲಿ ನೀನಿಲ್ಲಿ ಬರೆದಿದ್ದೀನಿ ನೋಡಿ, V1 ಅಂದ್ರೇನು, ವಿ ಅಂದರೆ ವರ್ಬ್, V1 ಅಂದರೆ ಫಸ್ಟ್ ಫಾರ್ಮ್ ಆಫ್ ದ ವರ್ಬ್, ಇಲ್ಲಿ V2 ಅಂದರೆ ಸೆಕೆಂಡ್ ಫಾರ್ಮ್ ಆಫ್ ದ ವರ್ಬ್, ನೆಕ್ಸ್ಟ್ V3 ಅಂದರೆ ಥರ್ಡ್ ಫಾರ್ಮ್ ಆಫ್ ದ ವರ್ಬ್, ಮತ್ತು ಇನ್ನೊಂದು V1 + ing. ಹಾಗಂದ್ರೆ ಏನು, ಅದು ಕೂಡ ನನಗೆ ಗೊತ್ತಿಲ್ಲ. ಅಂದರೆ ಒಂದು ವರ್ಬ್ ಅಂದರೆ ಗೊತ್ತು ಅಲ್ವಾ, ಆ್ಯಕ್ಷನ್ ವರ್ಡ್, ಅದನ್ನು ನಾವು ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಡ್ರಿಂಕ್ ಅನ್ನೋದು ಒಂದು ವರ್ಬ್, ಅದು ಯಾವ ಟೆನ್ಸಲ್ಲಿದೆ, ಪ್ರೆಸೆಂಟ್ ಟೆನ್ಸಲ್ಲಿದೆ, ಅದನ್ನು ನಾವು V1 ಅಂತ ಕರಿತೀವಿ. ಸೊ ಇದನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಬರೆದ್ರೆ ಏನಂತ ಕರಿತೀವಿ, ನಾವು V2. ಡ್ರಿಂಕ್ ಏನಾಗುತ್ತೆ, ಡ್ರ್ಯಾಂಕ್ ಆಗುತ್ತೆ. V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್, ಡ್ರಿಂಕ್ ಅಂದರೆ ಇವಾಗ ಕುಡಿತಾ ಇದ್ದೀನಿ, ಡ್ರ್ಯಾಂಕ್ ಅಂದರೆ ಕುಡ್ದೆ. ಡ್ರಂಕ್ ಅದು V3ಗೆ ಬರುತ್ತೆ. ಡ್ರಂಕ್ ಅಂದ್ರೇನು, ತುಂಬ ಕಾಲದ ಹಿಂದೆನೇ ನಡೆದೋಗಿದೆ, ಇದು ಜಸ್ಟ್ ಹಿಂದೆ ಆಗಿರೋದು ಪಾಸ್ಟು, ಇದು ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ತುಂಬ ಹಿಂದೆನೇ ನಡೆದೋಗಿದೆ, ಅದನ್ನು ನಾವು V3 ಫಾರ್ಮ್ ಆಫ್ ದ ವರ್ಬ್ ಅಂತ ಕರಿತೀವಿ. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ಮತ್ತು V4 ಅಥವಾ V1 + ing ಫಾರ್ಮ್ ಅಂದರೆ ಡ್ರಿಂಕ್ಗೆ ing ಸೇರಿಸೋದು, ಡ್ರಿಂಕಿಂಗ್ ಕಂಟಿನ್ಯೂಸ್ ಇರೋದು. ಸೊ ಈಗ ನಿಮಗೆ ವರ್ಬ್ ಫಾರ್ಮ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ವರ್ಬ್ ಫಾರ್ಮ್ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ಈಟ್ ಏನು, V1. ಪಾಸ್ಟ್ ಟೆನ್ಸ್, ಈಟ್ ಪಾಸ್ಟ್ ಟೆನ್ಸ್ ಏನು, ಏಟ್, ಅದು V2. ನೆಕ್ಸ್ಟ್ V3 ಫಾರ್ಮ್ ಆಫ್ ದ ವರ್ಬ್ ಏನಾಗುತ್ತೆ, ಈಟನ್. ಅದಾದಮೇಲೆ ing ಫಾರ್ಮ್ ಆಫ್ ದ ಏನಾಗುತ್ತೆ ವರ್ಬು, ಈಟಿಂಗ್.
ಇದು V1 ಪ್ಲಸ್ ING ಫಾರ್ಮ್. ಸೊ ಇದು V1, V2, V3, V4 ಫಾರ್ಮ್ ಆಫ್ ದ ವರ್ಬ್ ಅಂದರೆ ಏನು ಅಂತ ಈಗ ನಿಮಗೆ ಅರ್ಥ ಆಗಿದೆ. ಸೊ ಇಷ್ಟು ಫಾರ್ಮ್ ಆಫ್ ದ ವರ್ಬ್ಸ್ ಏನು ಅಂತ ನೀವು ತಿಳ್ಕೊಂಡಾದ್ಮೇಲೆ ಈಗ ನೆಕ್ಸ್ಟ್ ನಾವು ಪ್ರೆಸೆಂಟಿಂದ ಪಾಸ್ಟ್ಗೆ ಹೇಗೆ ಕನ್ವರ್ಟ್ ಮಾಡೋದು, ಟೆನ್ಸಸ್ ಫಸ್ಟ್ ರೂಲ್ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಓಕೆ, ಈಗ ಫಸ್ಟ್ ಎಕ್ಸಾಂಪಲ್. ಈಗ ನಮಗೆ ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿದ್ದಾರೆ, ಶಿ ಸೆಡ್ ಕಾಮ ಡಬಲ್ ಇನ್ವರ್ಟೆಡ್ ಕಾಮ ಐ ಪ್ಲೇ ಫುಟ್ಬಾಲ್. ಸೊ ಇಲ್ಲಿ ನಮಗೆ ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿದ್ದಾರೆ, ಶಿ ಸೆಡ್ ಐ ಪ್ಲೇ ಫುಟ್ಬಾಲ್. ಸೊ ಇಲ್ಲಿ ನಾವು ಯಾವಾಗಲೂ ಏನು ಮಾಡ್ತೀವಿ, ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಈ ಕಾಮ ಏನಿದೆ ಕಾಮವನ್ನು ರಿಮೂವ್ ಮಾಡಿ ದಟ್ ಆ್ಯಡ್ ಮಾಡ್ತೀವಿ, ಶಿ ಸೆಡ್ ದಟ್. ಇವಾಗ ನಾವು ಬೇರೆ ಏನು ಚೇಂಜಸ್ ಆಗ್ತಿದೆ ಅದು ಎಲ್ಲವನ್ನು ಬಿಟ್ಬಿಡೋಣ. ಈ ಟೆನ್ಸಸ್ ಅಂದರೆ ನಮಗೆ ಇಲ್ಲಿ ನೋಡಿ, ಇಲ್ಲಿ ನೋಡಿದಾಗ ಏನಾಗುತ್ತೆ, ವರ್ಬ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ ವರ್ಬ್ ಯಾವುದು, ಪ್ಲೇ. ಪ್ಲೇ ಅನ್ನೋದು ಯಾವ ಫಾರ್ಮ್ ಆಫ್ ದ ವರ್ಬು, V1. V1 ಅಂದರೆ ಅದು ಎಲ್ಲಿದೆ, ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ V1 ಇದ್ದಾಗ ನಾವು ಆ ವರ್ಬನ್ನ ಯಾವ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು, V2 ಅಂದರೆ ಪಾಸ್ಟ್ ಟೆನ್ಸ್. ಪ್ಲೇಗೆ ಪಾಸ್ಟ್ ಟೆನ್ಸ್ ಏನು, ಪ್ಲೇಡ್. ಸೊ ಶಿ ಪ್ಲೇಡ್ ಫುಟ್ಬಾಲ್ ಅಷ್ಟೇ. ಸೊ ಇಲ್ಲಿ ಶಿ ಹೇಗೆ ಬಂತು, ದಟ್ ಹೇಗೆ ಬಂತು, ಇದನ್ನೆಲ್ಲ ನಾವು ಲೇಟರ್ ನೋಡ್ತಾ ಹೋಗೋಣ. ಈಗ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಈ ವರ್ಬ್, ಸರಿನಾ? ಈ ವರ್ಬನ್ನು ನಾವು ಪ್ರೆಸೆಂಟ್ ಟೆನ್ಸಿಂದ ಪಾಸ್ಟ್ ಟೆನ್ಸಿಗೆ ಚೇಂಜ್ ಮಾಡಿದ್ವಿ, ಅಂದರೆ ಸಿಂಪಲ್ ಪ್ರೆಸೆಂಟಿಂದ ಸಿಂಪಲ್ ಪಾಸ್ಟ್. ಸೊ ಇಲ್ಲಿ V1 ಫಾರ್ಮ್ ಆಫ್ ದ ವರ್ಬ್ ಜೊತೆ ಎಸ್ ಆ್ಯಡ್ ಆಗಿದ್ದರೆ ಅದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಅಥವಾ V1 ಫಾರ್ಮ್ ಆಫ್ ದ ವರ್ಬ್ ಇದ್ದರೆ ಅದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ V1 ಇದ್ದಾಗ ನಾವೇನು ಕನ್ವರ್ಟ್ ಮಾಡಬೇಕು, V2. V1 ಇದ್ದರೆ V2 ಅಂದರೆ ಪ್ಲೇ ಇದ್ದರೆ ಪ್ಲೇಡ್, ಡ್ರಿಂಕ್ ಇದ್ದರೆ ಡ್ರ್ಯಾಂಕ್, ಈಟ್ ಇದ್ದರೆ ಏಟ್. ಈಗ ನೆಕ್ಸ್ಟ್ ಎಕ್ಸಾಂಪಲ್ನಲ್ಲಿ ಶಿ ಸೆಡ್ ಐ ಆಮ್ ಪ್ಲೇಯಿಂಗ್ ವಿತ್ ಬಾಲ್. ಓಕೆ, ಇಲ್ಲಿ ವರ್ಬನ್ನು ನೀವು ಅಬ್ಸರ್ವ್ ಮಾಡಬೇಕು. ಸೊ ಈಗ ನಮಗೆ ಡೈರೆಕ್ಟ್ ಸ್ಪೀಚ್ ಕೊಟ್ಟಿದ್ದಾರೆ, ಓಕೆನಾ? ಶಿ ಸೆಡ್ ದಟ್, ಇಲ್ಲಿವರೆಗೆ ನಮಗೆ ಗೊತ್ತು. ನೆಕ್ಸ್ಟ್ ಎಲ್ಲ ಚೇಂಜ್ ಆಗೋದು ನೆಕ್ಸ್ಟ್ ನೋಡೋಣ. ಇಲ್ಲಿ ಪ್ಲೇಯಿಂಗ್. ಪ್ಲೇಯಿಂಗ್ ಅನ್ನೋದು ಯಾವ ಫಾರ್ಮ್ ಆಫ್ ದ ವರ್ಬು, V1 ಪ್ಲಸ್ ING. ಈಗ ನಾವು ಮೇನ್ ವರ್ಬ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ, ಆಯಿತಾ? V1 ಪ್ಲಸ್ ING ಟೇಬಲಲ್ಲಿ ಎಲ್ಲಿದೆ, ಈ ಟೇಬಲನ್ನು ನೀವು ರಿಮೆಂಬರ್ ಮಾಡ್ಕೊಬೇಕು, ನೆನ್ಪಿಟ್ಕೋಬೇಕು. V1 ING ಇಲ್ಲೂ ಇದೆ ಮತ್ತು ಇಲ್ಲೂ ಇದೆ. ಸೊ ಹಾಗಾದರೆ ಇದು ಯಾವ ಟೆನ್ಸ್, ನನಗೆ ಟೆನ್ಸಸ್ನ ರೆಕಗ್ನೈಸ್ ಮಾಡೋಕ್ಕಾಗಲ್ಲ, ಟೇಬಲ್ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ ಅಂದರೆ. ಸೊ ಈಗ ನಾನು ನೆಕ್ಸ್ಟ್ ಏನು ನೋಡಬೇಕು, ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಅಂದರೆ ಏನು, ಆಮ್, ಈಸ್, ವಾಸ್, ವರ್, ಇದನ್ನೆಲ್ಲ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರೀತಾರೆ. ಯಾಕೆ ಅಂದರೆ, ಫಾರ್ ಎಕ್ಸಾಂಪಲ್, ಐ ಆಮ್ ಎ ರಿಚ್ ಮ್ಯಾನ್. ಓಕೆನಾ? ಸೊ ಐ ವಾಸ್ ಎ ರಿಚ್ ಮ್ಯಾನ್. ಈ ಸೆಂಟೆನ್ಸಸಲ್ಲಿ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ? ಐ ಆಮ್ ಅನ್ನೋದೇನು ಹೇಳ್ತಾ ಇದೆ, ಪ್ರೆಸೆಂಟ್ ಟೆನ್ಸ್ ಅನ್ನೋ ನಮಗೆ ಹೇಳ್ತಾ ಇದೆ. ಐ ಆಮ್ ಎ ರಿಚ್ ಮ್ಯಾನ್ ಅಂತ ಯಾರಾದರೂ ಹೇಳಿದ್ರೆ ಈಗ ಪ್ರೆಸೆಂಟಾಗಿ ಅವರು ಏನಾಗಿದ್ದಾರೆ, ರಿಚ್ ಮ್ಯಾನ್ ಆಗಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಐ ವಾಸ್ ಎ ರಿಚ್ ಮ್ಯಾನ್, ನಾನು ರಿಚ್ ಮ್ಯಾನ್ ಆಗಿದ್ದೆ, ಶ್ರೀಮಂತ ವ್ಯಕ್ತಿ ಆಗಿದ್ದೆ. ನಾನು ಈಗ ಶ್ರೀಮಂತ ವ್ಯಕ್ತಿ, ನಾನು ಶ್ರೀಮಂತ ವ್ಯಕ್ತಿ ಆಗಿದ್ದೆ. ಏನಿದು ಪಾಸ್ಟ್ ಟೆನ್ಸ್. ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಈ ಹೆಲ್ಪಿಂಗ್ ವರ್ಬ್ಸ್ ಏನು ಮಾಡುತ್ತೆ, ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ, ಪ್ರೆಸೆಂಟಾ, ಪಾಸ್ಟಾ, ಫ್ಯೂಚರಾ ಅಂತ. ಸೊ ಈಗ ನಾವಿಲ್ಲಿ ಹೆಲ್ಪಿಂಗ್ ವರ್ಬನ್ನು ನೋಡಬೇಕು. ಹೆಲ್ಪಿಂಗ್ ವರ್ಬ್ ಯಾವುದಿದೆ, ಹ್ಯಾಮ್ ಇದೆ. ಸೊ ಈ ಟೇಬಲಲ್ಲಿ ಆ್ಯಮ್ ಎಲ್ಲಿದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಸೊ ಆಗ ನಾವು ಪಾಸ್ಟ್ ಟೆನ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಆ್ಯಮ್ ಇದ್ದಾಗ ಏನು ಆ್ಯಡ್ ಮಾಡಬೇಕು, ವಾಸ್ ಅಥವಾ ವರ್. ವಾಸ್ ಯಾವಾಗ ಸಿಂಗುಲರ್ ಇದ್ದಾಗ, ವರ್ವ್ ಪ್ಲೂರಲ್ ಇದ್ದಾಗ. ಶಿ ಸೆಡ್ ದಟ್, ಶಿ ಅನ್ನೋದೇನು ಸಿಂಗುಲರ್, ಶಿ ವಾಸ್. ನೆಕ್ಸ್ಟ್ ಏನಿದೆ, V1 ಪ್ಲಸ್ ING, ಶಿ ವಾಸ್ ಪ್ಲೇಯಿಂಗ್ ವಿತ್ ಬಾಲ್. ಅರ್ಥ ಆಯ್ತಾ? ಸೊ ಅಲ್ಲಿ ನಾವು ನೋಡಿದ್ವಿ, ಫಸ್ಟ್ ಎಕ್ಸಾಂಪಲ್ ಏನು ನೋಡಿದ್ವಿ, ವರ್ಬು V1 ಅಲ್ಲಿದ್ದಾಗ ನಾವು ಅದನ್ನು V2, ಪ್ಲೇ ಇದ್ದರೆ ಪ್ಲೇಡ್. ಈಗ ನೆಕ್ಸ್ಟ್ ಇಲ್ಲಿ ಪ್ಲೇಯಿಂಗ್ ಜೊತೆಗೆ ಪ್ರೆಸೆಂಟ್ ಟೆನ್ಸ್, ಈಸ್, ಆಮ್, ವಾಸ್ ಬಂದರೆ ನೀವೇನು ಮಾಡಬೇಕು, ಪ್ಲೇಯಿಂಗ್ ವರ್ಬ್ ಏನಿದೆ ಅದನ್ನು ಹಾಗೆ ಇಟ್ಕೋಬೇಕು, ಪ್ಲೇಯಿಂಗ್ ಅಂತಲೇ ಬರಿಬೇಕು.
ಆಮ್ ಅಂತ ಏನಿದೆ ಅದನ್ನು ನಾವು ಪಾಸ್ಟ್ ಟೆನ್ಸ್ ಸಿಂಗುಲರ್ ಇದ್ದರೆ ಹಿಂದೆ ಐ ಅಂತ ಇದೆ ಅಲ್ವಾ, ಇದು ಸಿಂಗುಲರ್ ಆಗಿರೋದ್ರಿಂದ ವಾಸ್ ಬರುತ್ತೆ. ವಿ ಅಂತ ಇದ್ದಿದ್ರೆ ಇಲ್ಲಿ ವರ್ ಅಂತ ಬರ್ತಾ ಇತ್ತು. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ಶಿ ಸೆಡ್ ಐ ಹ್ಯಾವ್ ಡನ್ ದ ಹೋಮ್ವರ್ಕ್. ಶಿ ಸೆಡ್ ಐ ಹ್ಯಾವ್ ಡನ್ ದ ಹೋಮ್ವರ್ಕ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಹ್ಯಾವ್ ಇದೆ. ನಮಗೆ ಡನ್ ಏನಿದು ವರ್ಬ್. ಡೂ V1 ಫಾರ್ಮ್ ಡಿಡ್, V2 ಫಾರ್ಮ್ ಡೂ ಪಾಸ್ಟ್ ಟೆನ್ಸ್ ಏನು ಡಿಡ್. ಡನ್ ಏನಾಗುತ್ತೆ V3, V4 ಏನು ಡೂಯಿಂಗ್ ಅಥವಾ V1 ಪ್ಲಸ್ ING ಅಂತಲೂ ಕರೀತಾರೆ. ಸೊ ಈಗ ನನಗೆ V3 ಇದೆ. V3 ಫಾರ್ಮ್ ಎಲ್ಲಿದೆ ನನಗೆ? ಇಲ್ಲಿದೆ ನೋಡಿ. ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಹ್ಯಾವ್ ಮತ್ತು V3 ಇದೆ. ಸೊ ನಾನು ಇಲ್ಲೇನು ಮಾಡಬೇಕು? ಡನ್ ಇದ್ದಾಗ ಏನಾಗುತ್ತೆ? ಡನ್ ಆ್ಯಸ್ ಇಟ್ ಈಸ್ V3 ಅದೇ ಬರುತ್ತೆ. ಇಲ್ಲಿದೆ ನೋಡಿ, ಪಾಸ್ಟ್ ಪರ್ಫೆಕ್ಟ್ ಕನ್ವರ್ಟ್ ಆಗ್ತಾ ಇದೆ. ಹ್ಯಾವ್ ಏನಾಗುತ್ತೆ? ಹ್ಯಾಡ್ ಆಗುತ್ತೆ. ಸೊ ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? ಶಿ ಸೆಡ್ ದಟ್ ಶಿ ಹ್ಯಾಡ್ ಡನ್ ದ ಹೋಮ್ವರ್ಕ್. ಶಿ ಸೆಡ್ ದಟ್ ಶಿ ಹ್ಯಾಡ್ ಡನ್ ದ ಹೋಮ್ವರ್ಕ್. ಹ್ಯಾವು ಹ್ಯಾಡ್ ಆಯಿತು, ಡನ್ ಹಾಗೆ ಇರುತ್ತೆ. ಈಗ ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿಂದ ಹೇಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಿಗೆ ಕನ್ವರ್ಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಈಗ ಫಾರ್ ಎಕ್ಸಾಂಪಲ್ ಶಿ ಸೆಡ್ ಐ ಹ್ಯಾವ್ ಬೀನ್ ಪ್ಲೇಯಿಂಗ್. ಇದು ತುಂಬಾ ಈಸಿ. ಇದು ಹ್ಯಾವ್ ಬೀನ್ ಅಂತ ಬಂದರೆ ನಾವಲ್ಲೇ ಗೊತ್ತಾಗ್ಬಿಡುತ್ತೆ. ಹ್ಯಾವ್ ಬೀನ್ ಪ್ಲೇಯಿಂಗ್ ಅಂತ ಬಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಟೆನ್ಸಸ್ ಗೊತ್ತಿರೋರು ಇಟ್ಸ್ ಓಕೆ. ಟೆನ್ಸಸ್ ಗೊತ್ತಿಲ್ಲ ಅಂದರೆ ನೀವು ಈ ಟೇಬಲನ್ನು ರಿಮೆಂಬರ್ ಮಾಡ್ಕೊಬೇಕು, ನೆನ್ಪಿಟ್ಕೊಬೇಕು. ಮತ್ತು V1, V2, V3, V4 ಫಾರ್ಮ್ ಆಫ್ ದ ವರ್ಬ್ಸ್ ಏನು, ಮತ್ತು ಹ್ಯಾಮ್, ಈಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಡ್ ಮತ್ತು ಹ್ಯಾಸ್, ಹ್ಯಾವ್ ಬೀನ್ ಅದೆಲ್ಲ ಹೆಂಗೆ ಚೇಂಜ್ ಆಗುತ್ತೆ ಅದನ್ನು ನೀವು ನೋಡಿಕೊಂಡ್ರೆ ಆಯಿತು. ಶಿ ಸೆಡ್ ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್. ಸೊ ಇದು ಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡಬೇಕಾದ್ರೆ ಶಿ ಸೆಡ್ ದಟ್ ಶಿ. ನೆಕ್ಸ್ಟ್ ಇಲ್ಲಿ ವರ್ಬ್ ಯಾವುದಿದೆ? V1 ಪ್ಲಸ್ ING ಫಾರ್ಮ್ ಮತ್ತಿಲ್ಲಿ ಹ್ಯಾವ್ ಬೀನ್ ಇದೆ. ಹ್ಯಾವ್ ಬೀನ್ ಬಂದರೆ ಅದೇನಾಗುತ್ತೆ? ಹ್ಯಾಡ್ ಬೀನ್ ಆಗುತ್ತೆ. ಮತ್ತು ಪ್ಲೇಯಿಂಗ್ ರಿಮೈನಿಂಗ್ ಸೆಂಟೆನ್ಸ್ ಹಾಗೆ ಬರಬೇಕು, ಪ್ಲೇಯಿಂಗ್ ಫುಟ್ಬಾಲ್. ಶಿ ಸೆಡ್ ದಟ್ ಶಿ ಹ್ಯಾಡ್ ಬೀನ್ ಪ್ಲೇಯಿಂಗ್ ಫುಟ್ಬಾಲ್. ಸೊ ಈಗ ಇಷ್ಟು ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಅದನ್ನು ಪಾಸ್ಟ್ ಟೆನ್ಸಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಅದನ್ನು ತಿಳ್ಕೊಂಡ್ವಿ. ಸೊ ಈಗ ನಮಗೆ ಹೇಗೆ ಗೊತ್ತಾಗುತ್ತೆ ಪ್ರೆಸೆಂಟ್ ಟೆನ್ಸ್? V1 ಫಾರ್ಮ್ ಆಫ್ ದ ವರ್ಬ್ ಇರಬೇಕು, ಅಥವಾ ಆಮ್, ಈಸ್, ಆರ್ ಜೊತೆಗೆ V1 ಮತ್ತು ING ಇರಬೇಕು, ಮತ್ತು ಹ್ಯಾವ್ ಜೊತೆಗೆ V3 ಫಾರ್ಮ್ ಆಫ್ ದ ವರ್ಬ್ ಇರಬೇಕು, ಮತ್ತು ಆ್ಯಸ್ ಅಥವಾ ಹ್ಯಾವ್ ಬೀನ್ ಜೊತೆಗೆ ING ಫಾರ್ಮ್ ಆಫ್ ದ ವರ್ಬ್ ಇದ್ದರೆ ಅಷ್ಟು ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಈ ಟೇಬಲನ್ನು ಯೂಸ್ ಮಾಡಿಕೊಂಡು ಅದನ್ನು ಪಾಸ್ಟ್ ಫಾರ್ಮ್ ಏನಿದೆ ಪಾಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಸೊ ಇಷ್ಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ಈಗ ನೆಕ್ಸ್ಟ್ ರೂಲ್ಸನ್ನು ನೋಡೋಣ. ಈಗ ಪ್ರೆಸೆಂಟಿಂದ ಪಾಸ್ಟ್ ಆಯಿತು. ಈಗ ಅವರೇ ನಮಗೆ ಪಾಸ್ಟ್ ಟೆನ್ಸಲ್ಲಿ ಕೊಟ್ಬಿಟ್ಟಿದ್ರೆ ನಾವು ಅದನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ಈ ಟೆನ್ಸಸ್ ಎಲ್ಲ ಕಲಿಬೇಕು ಅಂದರೆ ಇದೇ ಒಂದು ದೊಡ್ಡ ಚಾಪ್ಟರ್ ಆಗುತ್ತೆ. ಸೊ ನಿಮ್ಗೇನಾದರೂ ಟೆನ್ಸಸ್ ಮೇಲೆ ನಿಮಗೆ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ವಿ ವಿಲ್ ಟ್ರೈ ಟು ಡೂ ಇಟ್. ಸೊ ಇವಾಗ ಪಾಸ್ಟಿಂದ ಪಾಸ್ಟ್ ಪರ್ಫೆಕ್ಟ್ಗೆ ಹೇಗೆ ಕನ್ವರ್ಟ್ ಮಾಡೋದು, ಹೇಗೆ ನಮಗೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಪಾಸ್ಟ್ ಟೆನ್ಸಲ್ಲಿ ಕೊಟ್ಟಿರ್ತಾರೆ ಅಂತ ನೋಡೋಣ. ಈಗ ಫಸ್ಟು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್, ದೇ ಸೆಡ್ ವಿ ಬಾಟ್ ಎ ನ್ಯೂ ಹೌಸ್. ಸೊ ಇವಾಗ ನಾವು ಫಸ್ಟು ವರ್ಬನ್ನು ಅಬ್ಸರ್ವ್ ಮಾಡಿದ್ರೆ ಅದು ಯಾವ ಟೆನ್ಸ್ ಅಂತ ಗೊತ್ತಾಗುತ್ತೆ. ಸೊ ವರ್ಬ್ ಏನಿದೆ V2 ಫಾರ್ಮಲ್ಲಿದೆ. ಸೊ V2 ಫಾರ್ಮ್ ಬೈ ಬಾಟ್. ಸೊ ಅದು ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಈ ರೀತಿ ಇದ್ದಾಗ ನಾವು ಹೇಗೆ ಕನ್ವರ್ಟ್ ಮಾಡಬೇಕು? ದೇ ಸೆಡ್ ದಟ್. ವಿ ಏನಾಗುತ್ತೆ? ದೇ. ಇದು ಹೇಗೆ ಚೇಂಜ್ ಆಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ. ದೇ ಬಾಟ್. ಬಾಟ್ ಏನಾಗುತ್ತೆ? ಹ್ಯಾಡ್ ಬಾಟ್ ಎ ನ್ಯೂ ಹೌಸ್. ಏನಿದು ಇಲ್ಲೂ ಬಾಟ್ ಅಂತ ಬರೆದ್ಬಿಟ್ರಿ. ಇಲ್ಲಿ V3 ಫಾರ್ಮ್ ಆಫ್ ದ ವರ್ಬ್ ಇದೆ ಅಂದರೆ ಅದ್ರ V3 ಫಾರ್ಮೇ ಬಾಟ್. ಫಾರ್ ಹೇಗೆ ಅಂದರೆ ಬೈ V1 ಫಾರ್ಮ್, V2 ಫಾರ್ಮ್ ಬಾಟ್, V3 ಫಾರ್ಮ್ ಬಾಟ್, V4 ಫಾರ್ಮ್
ಬೈಯಿಂಗ್. ಸೊ ಇದು ಬಾಟ್ ಆಗಿರುತ್ತೆ. ಸೊ ದೇ ಸೆಡ್ ದಟ್ ದೇ ಹ್ಯಾಡ್ ಬಾಟ್ ಎ ನ್ಯೂ ಹೋಮ್. ಸೊ ಇಲ್ಲಿ V2 ಫಾರ್ಮಲ್ಲಿದ್ದರೆ ನಾವಲ್ಲಿ ಹ್ಯಾಡನ್ನು ಆ್ಯಡ್ ಮಾಡಿ ಅದನ್ನು V3 ಫಾರ್ಮಿಗೆ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್, ದ ಚಿಲ್ಡ್ರನ್ said we were playing in the ground. So idu direct speech. The children said we were playing in the ground. So playing V1 plus ing. Helping verb ಯಾವುದಿದೆ? were playing. ಸೊ ಇದು ಯಾವುದಿದು? ಪಾಸ್ಟ್ ಕಂಟಿನ್ಯೂಸ್. ವಾಸ್ ಅಥವಾ ವರ್ ಪ್ಲೇಯಿಂಗ್ ಇದ್ದಾಗ ನಾವೇನು ಮಾಡಬೇಕು? ಹ್ಯಾಡ್ ಬೀನ್ ಆ್ಯಡ್ ಮಾಡಬೇಕು. ವಾಸ್ ಅಥವಾ ವರ್ ಬದಲು ಹ್ಯಾಡ್ ಬೀನ್. ಇನ್ಸ್ಟೆಡ್ ಆಫ್ ವಾಸ್ ಆರ್ ವರ್, ಹ್ಯಾಡ್ ಬೀನ್. ಸೊ ಈಗ ಏನಾಗುತ್ತೆ? ದ ಚಿಲ್ಡ್ರನ್ ಸೆಡ್ ದಟ್ ದೇ ವರ್ರಾ? ನೋ, ದೇ ಹ್ಯಾಡ್ ಬೀನ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್. ಸೊ ನಿಮಗೆ ರೂಲ್ಸ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಿಮಗೆ ಈ ಟೇಬಲ್ಸನ್ನು ನೀವು ಕಂಪಲ್ಸರಿ ನೀವು ಮೆಮೊರೈಸ್ ಮಾಡಬೇಕು. ಇದನ್ನು ಟೇಬಲನ್ನು ನೀವು ಮೆಮೊರೈಸ್ ಮಾಡಿದ್ರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಯಾವುದೇ ಕೊಡಲಿ, ಎಲ್ಲೆಂತನಾದರೂ ಕೊಡಲಿ, ನೀವು ಆರಾಮಾಗಿ ನೀವು ಕನ್ವರ್ಟ್ ಮಾಡ್ಬೋದು. ಈಗ ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡ್ತಾ ಹೋಗೋಣ. ಶಿ ಸ್ಯಾಡ್ ಐ ಹ್ಯಾಡ್ ಗಾನ್ ಟು ದ ಮಾರ್ಕೆಟ್. ಈಗ ಡೈರೆಕ್ಟ್ ಸ್ಪೀಚ್. ಸೊ ಈ ಡೈರೆಕ್ಟ್ ಸ್ಪೀಚಲ್ಲಿ ವರ್ಬ್ ಯಾವುದು? ಗಾನ್. ಸೊ ಗಾನ್. ನೆಕ್ಸ್ಟು ಹೆಲ್ಪಿಂಗ್ ವರ್ಬ್ ಯಾವುದು? ಹ್ಯಾಡ್. ಗಾನ್ ಯಾವ ಫಾರ್ಮು? V3 ಫಾರ್ಮ್. ಫಸ್ಟ್ ಫಾರ್ಮ್ ಯಾವುದು? V1 ಫಾರ್ಮು ಗೋ. ಸೆಕೆಂಡ್ ಫಾರ್ಮ್ ಗೋಗೆ ಪಾಸ್ಟ್ ಟೆನ್ಸ್ ಏನು? ವೆಂಟ್. V3 ಫಾರ್ಮ್ ಏನು? ಗಾನ್. V4 ಫಾರ್ಮು ಗೋಯಿಂಗ್. V4 ಅಥವಾ V1 ಪ್ಲಸ್ ing ಎರಡು ಕೂಡ ಒಂದೇ. ಸೊ ಈಗ ನಮಗೆ ಹ್ಯಾಡ್ ಗಾನ್ ಅಂತ ಇದೆ, ಅಂದರೆ ಹ್ಯಾಡ್ ಪ್ಲಸ್ V3. ಆಗ ಹ್ಯಾಡ್ ಪ್ಲಸ್ V3 ಬಂದಾಗ ಏನು ಮಾಡಬೇಕು? V3 ಫಾರ್ಮ್ ಪ್ಲಸ್ ಹ್ಯಾಡೇ ಇರಬೇಕು. ಸೊ ಶಿ ಸೆಡ್ ದಟ್. ಶಿ ಹ್ಯಾಡ್ ಏನು ಚೇಂಜ್ ಆಗಲ್ಲ. ಶಿ ಹ್ಯಾಡ್ ಗಾನ್ ಟು ದ ಮಾರ್ಕೆಟ್. ಈಗ ನೆಕ್ಸ್ಟ್ ಅಕಸ್ಮಾತ್ ಫ್ಯೂಚರ್ ಟೆನ್ಸ್ ಬಂದರೆ ಏನು ಮಾಡೋದು ಅಲ್ವಾ? ಸೊ ಫ್ಯೂಚರ್ ಟೆನ್ಸ್ ಮಾಡಿದಾಗ ಏನಾಗುತ್ತೆ? ಅದು ಫ್ಯೂಚರಲ್ಲೇ ಇರುತ್ತೆ. ಫ್ಯೂಚರನ್ನು ಫ್ಯೂಚರಲ್ಲೇ ಹೇಳಬೇಕು. ಈಗ ನಾವು ಪ್ರೆಸೆಂಟನ್ನು ಪಾಸ್ಟಲ್ಲಿ ಹೇಳ್ಬೋದು. ಹೇಗೆ? ಈಗ ನಿಮ್ಮ ಹತ್ರ ಬಂದು ಒಬ್ಬ ಹೇಳ್ತಾನೆ, ಲೋ ನಾನು ಎಕ್ಸಾಮಲ್ಲಿ ಚೆನ್ನಾಗಿ ಬರೆದೆ ಕಣೋ, ಔಟ್ ಆಫ್ ಚಿಂದಿ ಅಂತ. ಆಗ ನೀವೇನು ಹೇಳ್ತೀರಾ? ಇನ್ನೊಬ್ಬನ ಹತ್ರ ಹೋಗಿ, ಲೋ ಮಗ ಅವನು ಹೆಂಗೆ ಹೇಳ್ತಾವನೆ ಅಂದರೆ ಅವ್ನು ಔಟ್ ಆಫ್ ಅಂತೆ ಕಣೋ ಮಗ, ಎಲ್ಲ ಬರ್ದವನಂತೆ, ನಾನೇನೂ ಬರ್ದಿಲ್ಲ. ನೀವೇನು ಹೇಳ್ತಾ ಇದ್ದೀರಾ? ಪ್ರೆಸೆಂಟನ್ನು ಪಾಸ್ಟಿಗೆ ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದೀರಾ ಅಲ್ವಾ? ಅದೇ ಥರ ಪಾಸ್ಟನ್ನು ಪಾಸ್ಟ್ ಪಾರ್ಟಿಸಿಪಲ್ಗೂ ಕನ್ವರ್ಟ್ ಮಾಡ್ಬೋದು. ಈಗ ಒಬ್ಬ ಬಂದು ನಿಮ್ಮ ಹತ್ರ ಹೇಳಿರ್ತಾನೆ, ಲೋ ನೆನ್ನೆ ನಡ್ಕೊಂಡು ಹೋಗ್ಬೇಕಾದ್ರೆ ನನಗೆ 10,000 ಸಿಕ್ತು ಗೊತ್ತಾ ರೋಡಲ್ಲಿ ಅಂತ. ನೀವು ಅದನ್ನು ಏನು ಮಾಡ್ತೀರಾ? ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಅದು ಇನ್ನೂ ತುಂಬ ಹಿಂದೆ ನಡೆದಿದೆ ಅನ್ನೋ ಥರ ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ತೀರಾ. ಅವ್ನು ಹೇಳ್ದ ಅವತ್ತು ಅವ್ನು ನಡ್ಕೊಂಡು ಹೋಗ್ಬೇಕಾದ್ರೆ ಅವನಿಗೆ ಅಷ್ಟು 10,000 ಸಿಕ್ಕಿತ್ತಂತೆ ಅಂತ ಹೇಳ್ತೀರಾ ಅಲ್ವಾ? ಅದೇ ಆ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಹತ್ರ ಫ್ಯೂಚರ್ ಬಗ್ಗೆ ಮಾತಾಡಿದ್ರೆ ನೀವು ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಅದನ್ನ ನೀವು ಸ್ವಲ್ಪ ಫ್ಯೂಚರಲ್ಲೇ ಹೇಳ್ಬೇಕಾಗತ್ತೆ. ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಬಂದು ನಿಮ್ಗೆ ಹೇಳ್ತಾನೆ, ನಾನು ನೆಕ್ಸ್ಟು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಆಗ ನೀವೇನು ಮಾಡ್ತೀರಾ? ಅವನ ಹತ್ರ ಹೋಗಿ ಇನ್ನೊಬ್ಬ ವ್ಯಕ್ತಿ ಹತ್ರ ನೀವು ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಏನು ಹೇಳ್ತೀರಾ? ಅವನು ಹೇಳ್ದ ಅವನು ಡಾಕ್ಟರ್ ಆಗ್ತಾನಂತೆ ಅಂತ ಹೇಳ್ತೀರಾ. ಸೊ ಎರಡೂ ಕೂಡ ಡೈರೆಕ್ಟ್ ಮತ್ತು ಇಂಡೈರೆಕ್ಟಲ್ಲಿ ಅದು ಯಾವ ಟೆನ್ಸಲ್ಲಿದೆ? ಫ್ಯೂಚರ್ ಟೆನ್ಸಲ್ಲೇ ಇದೆ. ಸೊ ನಾವು ಫ್ಯೂಚರನ್ನು ಕನ್ವರ್ಟ್ ಮಾಡಬೇಕಾದ್ರೆ ಫ್ಯೂಚರ್ ಟೆನ್ಸಲ್ಲೇ ಇರುತ್ತೆ. ಆದರೆ ಇಲ್ಲಿ ಒಂದೇ ಒಂದು ಚೇಂಜಸ್ ಏನಾಗುತ್ತೆ? ವಿಲ್ಲು ವುಡ್ ಆಗುತ್ತೆ, ವಿಲ್ ಬಿ ವುಡ್ ಬಿ ಆಗುತ್ತೆ, ವಿಲ್ ಹ್ಯಾವ್ ವುಡ್ ಹ್ಯಾವ್ ಆಗುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಬೇಕು. ಮತ್ತು ಯಾವುದೇ ರೀತಿಯಾಗಿ ವರ್ಬ್ಸ್ ಚೇಂಜ್ ಆಗಲ್ಲ ಫ್ಯೂಚರ್ ಟೆನ್ಸಲ್ಲಿ. ಶಿ ಸೆಡ್ ಐ ವಿಲ್ ಗೋ ಟು ಮೈಸೂರ್. ಸೊ ಈಗ ಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚಿಗೆ ಬಂದರೆ ಶಿ ಸೆಡ್ ದಟ್. ಶಿ ವಿಲ್ ಏನಾಗುತ್ತೆ? ವುಡ್ ಆಗುತ್ತೆ. ರಿಮೈನಿಂಗ್ ಸೆಂಟೆನ್ಸ್ ಸೇಮ್. ಶಿ ವುಡ್ ಗೋ ಟು ಮೈಸೂರ್.
ಈಗ ರೂಲ್ ನಂಬರ್ 2, ಚೇಂಜ್ ಆಫ್ ಮಾಡಲ್ಸ್. ಸೊ ಕ್ಯಾನ್, ಕುಡ್, ಮೇ, ಮೈಟ್, ಶುಡ್ ಇದನ್ನೆಲ್ಲ ನಾವು ಮಾಡಲ್ ವರ್ಬ್ಸ್ ಅಂತ ಕರಿತೀವಿ. ಇಲ್ಲಿ ನೀವು ಟೇಬಲನ್ನು ನೋಡ್ಬೋದು. ಈ ಟೇಬಲಲ್ಲಿ ಏನಾಗುತ್ತೆ, ಡೈರೆಕ್ಟ್ ಸ್ಪೀಚಲ್ಲಿ ಕ್ಯಾನ್ ಕೊಟ್ಟಿದ್ರೆ ಅದು ಕುಡ್ ಆಗುತ್ತೆ, ಮೇ ಇದ್ರೆ ಮೈಟ್, ವಿಲ್ ವುಡ್, ಮಸ್ಟ್ ಇರೋದು ಮಾತ್ರ ಹ್ಯಾಡ್ ಟು ಆಗುತ್ತೆ. ಇದನ್ನು ನೀವು ನೆನಪಿಟ್ಕೋಬೇಕು. ಮಸ್ಟ್ ಇರೋದು ಹ್ಯಾಡ್ ಟು ಆಗುತ್ತೆ, ರಿಮೈನಿಂಗ್ ಶುಡ್ ಆಗೇ ಇರುತ್ತೆ. ಕುಡ್, ವುಡ್, ಮೈಟ್ ಆಟ್ ಟು. ಸೊ ಇದನ್ನು ನೀವು ನೆನಪಿಟ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್, ಇದಕ್ಕೊಂದು ಎಕ್ಸಾಂಪಲ್ ಅಂತ ತಗೊಳ್ಳೋಣ, ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈ ಸೆಡ್ ಐ ಕ್ಯಾನ್ ಡ್ಯಾನ್ಸ್. ಓಕೆ, ಇದು ಡೈರೆಕ್ಟ್ ಸ್ಪೀಚ್. ಇದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಈ ಸೆಡ್ ದಟ್, ಐ ಇರೋದು ಹಿ, ಕ್ಯಾನ್ ಏನಾಗುತ್ತೆ, ಇಲ್ಲಿ ನೋಡಿ ಟೇಬಲ್, ಕ್ಯಾನ್ ಏನಾಗ್ತಿದೆ ಕುಡ್, ಹಿ ಕುಡ್ ಡ್ಯಾನ್ಸ್. ಈ ಸೆಡ್ ದಟ್ ಹಿ ಕುಡ್ ಡ್ಯಾನ್ಸ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ದೇ ಸೆಡ್ ವಿ ಮೇ ಗೋ ಟು ಮಾರ್ಕೆಟ್. ಸೊ ಇದು ಡೈರೆಕ್ಟ್ ಸ್ಪೀಚ್. ಸೊ ಈ ಟೇಬಲಲ್ಲಿ ಮೇ ನೋಡಿ, ಮೇ ಎಲ್ಲಿದೆ, ಇಲ್ಲಿದೆ. ಮೇ ಏನಾಗುತ್ತೆ, ಮೈಟ್ ಆಗುತ್ತೆ. ಸೊ ದೇ ಸೆಡ್ ದಟ್ ದೇ ಮೈಟ್ ಗೋ ಟು ಮಾರ್ಕೆಟ್. ಸೊ ಇದನ್ನು ನೀವು ನೆನಪಿಟ್ಕೋಬೇಕು. ಈಗ ನೆಕ್ಸ್ಟ್ ರೂಲನ್ನು ನೋಡೋಣ, ಚೇಂಜ್ ಆಫ್ ಪ್ರೊನೌನ್ಸ್. ಸೊ ಪ್ರೊನೌನ್ ಅಂದರೆ ಎಲ್ಲರಿಗೂ ಗೊತ್ತು. ಸೊ ನೌನ್ ಅಂದರೆ ಒಂದು ವ್ಯಕ್ತಿ, ವಸ್ತು ಅಥವಾ ಸ್ಥಳದ ಹೆಸರು. ನೇಮ್ ಆಫ್ ಎ ಪರ್ಸನ್, ನೇಮ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್, ಅದನ್ನು ನಾವು ನೌನ್ ಅಂತ ಕರಿತೀವಿ. ಪ್ರೊನೌನ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಫಾರ್ ಎಕ್ಸಾಂಪಲ್, ರೀತು is a beautiful girl. Ritu is a beautiful girl, and also she is a topper of the class. ಅಲ್ವಾ? ಸೊ ಇಲ್ಲಿ ರೀತು ಬದಲು ನಾವು ಯಾವ ಪ್ರೊನೌನನ್ನು ಯೂಸ್ ಮಾಡ್ತಾ ಇದ್ದೀವಿ, ಶಿ. ಸೊ ಪ್ರೊನೌನ್ ಅನ್ನೋದು ತುಂಬ ಬೇಸಿಕ್ ಕಾನ್ಸೆಪ್ಟ್. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈಗ ನಾವು ಚೇಂಜ್ ಆಫ್ ಪ್ರೊನೌನ್ಸ್ ಹೇಗಾಗುತ್ತೆ, ಡೈರೆಕ್ಟ್ ಸ್ಪೀಚಲ್ಲಿ ಐ ಇದ್ದರೆ ಇಂಡೈರೆಕ್ಟ್ ಸ್ಪೀಚಲ್ಲಿ ಹಿ ಅಥವಾ ಶಿ ಆಗುತ್ತೆ. ಹಿ ಶಿ ಹೇಗಾಗುತ್ತೆ ಅಂದರೆ ಯಾರು ಮಾತಾಡ್ತಾ ಇದ್ದಾರೆ, ಅಂದರೆ ನಿಮ್ಮ ಸ್ಪೀಚ್ ಏನಿರುತ್ತೆ ಡೈರೆಕ್ಟ್ ಅಥವಾ ಡೈರೆಕ್ಟ್ ಸ್ಪೀಚಲ್ಲಿ ಯಾರು ವ್ಯಕ್ತಿ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ಯು ಏನಾಗುತ್ತೆ, ಈ ಅಥವಾ ಶಿ ಅಥವಾ ದೇ, ವಿ, ದೇ, ಹಿ ಮತ್ತು ಶಿ ಹಾಗೇ ಇರುತ್ತೆ. ದೇ, ಹಿ, ಶಿ ಇದಿಷ್ಟು ರಿಮೈನಿಂಗ್ ಇಂಡೈರೆಕ್ಟ್ ಡೈರೆಕ್ಟ್ ಸ್ಪೀಚಲ್ಲಿ ಹಾಗೇ ಇರುತ್ತೆ. ಮತ್ತು ಇಟ್ ಅನ್ನೋದು ಕೂಡ ಹಾಗೇ ಇರುತ್ತೆ. ಮತ್ತು ಇಸ್, ಹರ್, ಇಟ್ಸ್ ಅನ್ನೋದು ಏನು ಚೇಂಜಸ್ ಆಗಲ್ಲ. ಸೊ ಯಾವುದ್ಯಾವುದೆಲ್ಲ ಚೇಂಜಸ್ ಆಗುತ್ತೆ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಮತ್ತು ಯಾವುದ್ಯಾವುದೆಲ್ಲ ಚೇಂಜಸ್ ಆಗೋಲ್ಲ ಅನ್ನೋದನ್ನು ಈ ಟೇಬಲ್ ಮುಖಾಂತರ ನೋಡ್ಕೋಬೇಕು. ಸೊ ಈ ಟೇಬಲ್ ತುಂಬಾ ಇಂಪಾರ್ಟೆಂಟ್. ನಾನು ಎಷ್ಟು ಟೇಬಲ್ಸನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಅಷ್ಟು ಟೇಬಲ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ತಗೊಳ್ಳೋಣ. She said, I can sing. ಆಯಿತಾ? ಶಿ ಸೆಡ್ ಫಸ್ಟ್ ರೂಲ್ ಏನು, ಈ ಕಾಮ ತೆಗೆದ್ಬಿಟ್ಟು ದಟ್ ಅಂತ ಹಾಕೋಬೇಕು. ಆಯಿತಾ? ಐ ಇಲ್ಲದೇನು, ಇದು ಪ್ರೊನೌನ್. ಈ ಡಬಲ್ ಕಾಟ್ಸಲ್ಲಿ ನಮಗೆ ಇನ್ವರ್ಟೆಡ್ ಕಾಮದಲ್ಲಿ ಏನು ಬರೆದಿದ್ದಾರೆ ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಮತ್ತು ಇಲ್ಲಿ ಸೆಡ್ ಅಂತ ಇದೆಯಲ್ವಾ, ಈ ವರ್ಡನ್ನು ನಾವು ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ. ರಿಪೋರ್ಟಿಂಗ್ ವರ್ಬ್ ಅಂದರೆ ರಿಪೋರ್ಟ್ ಮಾಡ್ತಾ ಇರೋದು, ಹೇಳ್ತಾ ಇರುವಂತಹ ವರ್ಬ್. ಆಯಿತಾ? ಇದು ರಿಪೋರ್ಟಿಂಗ್ ಸ್ಪೀಚ್. ಯಾವ ಸ್ಪೀಚನ್ನು ಹೇಳ್ತಾ ಇದ್ದಾರೆ, ರಿಪೋರ್ಟ್ ಮಾಡ್ತಾ ಇದ್ದಾರೆ, ಅದು ರಿಪೋರ್ಟಿಂಗ್ ಸ್ಪೀಚ್. ಮತ್ತು ಈ ಇನ್ವರ್ಟೆಡ್ ಕಾಮರ್ಸ್ ಹಿಂದೆ ಬರುತ್ತಲ್ಲ, ಅದನ್ನು ನಾವು ರಿಪೋರ್ಟಿಂಗ್ ಕ್ಲಾಸ್ ಅಂತ ಕರಿತೀವಿ. ಇದು ಜಸ್ಟ್ ಫಾರ್ ಇನ್ಫಾರ್ಮೇಷನಿಗೆ ಸುಮ್ಮನೆ ತಿಳ್ಕೊಂಡಿರಿ. ಸೊ ಶಿ ಸೆಡ್ ದಟ್, ಇಲ್ಲಿ ನಮಗೆ ರಿಪೋರ್ಟಿಂಗ್ ಸ್ಪೀಚಲ್ಲಿ ಏನಿದೆ, ಇನ್ವರ್ಟೆಡ್ ಕಾಮಾದಲ್ಲಿ ಪ್ರೊನೌನ್ ಐ ಇದೆ. ಸೊ ಈ ಟೇಬಲ್ ನೋಡಿ, ಐ ಏನಾಗಿ ಚೇಂಜ್ ಆಗುತ್ತೆ, ಈ ಅಥವಾ ಶಿ. ಈ ಶಿ ಹೇಗಾಗತ್ತೆ, ಯಾರು ಹೇಳ್ತಾ ಇರೋದು, ಶಿ ಸೆಡ್. ಸೊ ಇಲ್ಲಿ ಶಿ ಅನ್ನೋರು ಹೇಳ್ತಾ ಇದ್ದಾರೆ. ಶಿ ಏನು, ಫಿಮೇಲ್. ಸೊ ಐ ಕೂಡ ಏನಾಗುತ್ತೆ, ಶಿ ಸೆಡ್ ದಟ್. ಶಿ ಕ್ಯಾನ್ ಏನಾಗುತ್ತೆ, ಮಾಡಲ್ ರೂಲ್ಸ್, ಶಿ ಕ್ಯಾನ್ ಕುಡ್ ಆಗುತ್ತೆ, ಶಿ ಕುಡ್ ಸಿಂಗ್. ಈಗ ಇನ್ನೂ ಪ್ರೊನೌನ್ಸಲ್ಲಿ ಕೆಲವೊಂದಷ್ಟು ರೂಲ್ಸ್ ಇದೆ, ಅದನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ದ ಫಸ್ಟ್ ಪರ್ಸನ್ ಪ್ರೊನೌನ್ ಆಫ್ ಎ ರಿಪೋರ್ಟೆಡ್ ಸ್ಪೀಚ್ ಇಸ್ ಚೇಂಜ್ಡ್
according to the pronoun of the reporting verb if it is a third person pronoun. ಇವಾಗ ಡೈರೆಕ್ಟ್ ಸ್ಪೀಚಲ್ಲಿ ಯಾವಾಗಲೂ ಹೇಳಬೇಕಾದ್ರೆ ನಮಗಲ್ಲಿ ಫಸ್ಟ್ ಪರ್ಸನ್ ಬರುತ್ತೆ. ಸೊ ಫಸ್ಟ್ ಪರ್ಸನ್ ಅಂದರೆ ಏನು? ತುಂಬ ಜನಕ್ಕೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಗೊತ್ತಿಲ್ಲ ಅಲ್ವಾ? ಸೊ ಇದು ತುಂಬ ಇಂಪಾರ್ಟೆಂಟು ಗ್ರಾಮರಲ್ಲಿ, ಬಟ್ ಇಟ್ಸ್ ವೆರಿ ಈಸಿ. ಸೊ ಫಸ್ಟ್ ಪರ್ಸನ್ ಅಂದರೆ ಏನು? ನಾನು, ಐ, ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಪ್ಲೂರಲ್ ವಿ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ಪ್ಲೂರಲ್ ಯು, ಈ, ಶಿ ಆರ್ ಇಟ್, ದೇ ಮತ್ತು ದೆಮ್. ಇದೇನಿಲ್ಲ, ತುಂಬ ಈಸಿ. ಫಸ್ಟ್ ಪರ್ಸನ್ ಅಂದ್ರೇನು? ನಾನು. ಈಗ ಕಾನ್ವರ್ಸೇಷನ್ ನಡೀತಾ ಇರುತ್ತೆ ಇಬ್ಬರು ವ್ಯಕ್ತಿಗಳ ನಡುವೆ. ಸೊ ಇಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಕಾನ್ವರ್ಸೇಷನ್ ನಡಿಬೇಕಾದ್ರೆ ಒಬ್ಬ ಫಸ್ಟ್ ಪರ್ಸನ್ ಆಗಿರ್ತಾನೆ, ಒಬ್ಬ ಸೆಕೆಂಡ್ ಪರ್ಸನ್ ಆಗಿರ್ತಾನೆ. ಯಾವ ವ್ಯಕ್ತಿ ಹೇಳ್ತಾ ಇರ್ತಾನೋ ಅವನು ಫಸ್ಟ್ ಪರ್ಸನ್. ಸೊ ಈಗ ಫಾರ್ ಎಕ್ಸಾಂಪಲ್, ನೋಡು ನನ್ನ ಹತ್ರ ಇಷ್ಟು ದುಡ್ಡಿದೆ ಆಯಿತಾ, ನಾನು ಫಸ್ಟ್ ಪರ್ಸನ್, ನಾನು ಹೇಳ್ತಾ ಇದ್ದೀನಿ ಅವನಿಗೆ. ಆಗ ಅವನು ಸೆಕೆಂಡ್ ಪರ್ಸನ್, ಅವನು ಕೇಳಿಸ್ಕೊತಾ ಇದ್ದಾನೆ. ನೀನು ಯಾರು ಕೇಳಿಸ್ಕೊತಾ ಇದ್ದಾನೆ ಅವನು ಸೆಕೆಂಡ್ ಪರ್ಸನ್. ಥರ್ಡ್ ಪರ್ಸನ್ ಯಾರು? ಇನ್ನೊಬ್ಬ ಇರ್ತಾನೆ ನೋಡು, ಥರ್ಡ್ ಪರ್ಸನ್, ಅವರು ಥರ್ಡ್ ಪರ್ಸನ್ ಆಗಿರ್ತಾರೆ. ಅಥವಾ ಸೆಕೆಂಡ್ ಪರ್ಸನ್ ಬಂದು ಥರ್ಡ್ ಪರ್ಸನ್ ಹತ್ರ ಮಾತಾಡ್ತಾ ಇರ್ತಾರೆ. ಇವರಿಬ್ಬರು ಸೇರಿಕೊಂಡು ಈ ಫಸ್ಟ್ ಪರ್ಸನ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಏನಂತ? ಅವನ ಹತ್ರ ಅಷ್ಟು ದುಡ್ಡಿದೆಯಂತೆ, ಈ ಆ್ಯಸ್ ದಟ್ ಅಮೌಂಟ್ ಆಫ್ ಮನಿ ಅಂತ ಹೇಳ್ತಾ ಇರ್ತಾರೆ. ಸೊ ಆಗ ಇವರು ಥರ್ಡ್ ಪರ್ಸನ್ ಆಗ್ತಾರೆ. ಸೊ ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಸಿಂಗ್ಯುಲರ್ ಮತ್ತು ಪ್ಲೂರಲಲ್ಲಿದೆ, ಅಂದರೆ ಸಿಂಗ್ಯುಲರ್ ಪ್ಲೂರಲ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಆಯಿತಾ. ಈಗ ನಾವಿಲ್ಲಿ ಬ್ಯಾಕ್ ಟು ಸಬ್ಜೆಕ್ಟ್ ಬರೋಣ. ಫಾರ್ ಎಕ್ಸಾಂಪಲ್ಸನ್ನು ಫಸ್ಟ್ ತಗೊಳ್ಳೋಣ. ಶಿ ಸೆಡ್ ಐ ಆಮ್ ಸಿಂಗಿಂಗ್ ಎ ಸಾಂಗ್. ಇದು ಡೈರೆಕ್ಟ್ ಸ್ಪೀಚ್. ಸೊ ಈ ಡೈರೆಕ್ಟ್ ಸ್ಪೀಚಲ್ಲಿ ಯಾವಾಗಲೂ ಕೂಡ ಇಲ್ಲಿ ಇನ್ವರ್ಟೆಡ್ ಕಾಮಾದಲ್ಲಿ ಫಸ್ಟ್ ಪರ್ಸನ್ನೇ ಇರುತ್ತೆ. ಐ ಫಸ್ಟ್ ಪರ್ಸನ್ ಇರುತ್ತೆ ಆಲ್ಮೋಸ್ಟು. ಐ ಫಸ್ಟ್ ಪರ್ಸನ್ ಇದ್ದಾಗ ಏನಾಗುತ್ತೆ ಅಂದರೆ, ಯಾರು ರಿಪೋರ್ಟ್ ಮಾಡ್ತಾ ಇದ್ದಾರೋ ಆ ಪರ್ಸನ್, ಇಲ್ಲಿ ಥರ್ಡ್ ಪರ್ಸನ್ ಇದ್ದರೆ ರಿಪೋರ್ಟ್ ಮಾಡ್ತಾ ಇರೋರು ಥರ್ಡ್ ಪರ್ಸನ್ ಯಾರ್ಯಾರು, ಹಿ, ಶಿ ಅಥವಾ ಇಟ್ ಇದ್ದರೆ ಅಲ್ಲಿ ಏನಿರುತ್ತೆ ಅದನ್ನು ಇಲ್ಲಿ ಬರಿಬೇಕು. ಫಾರ್ ಎಕ್ಸಾಂಪಲ್, ಶಿ ಸೆಡ್ ದಟ್ ಶಿ ವಾಸ್ ಸಿಂಗಿಂಗ್ ಎ ಸಾಂಗ್. ಅಥವಾ ಇಲ್ಲಿ ಹಿ ಸೆಡ್ ಐ ಆಮ್ ಸಿಂಗಿಂಗ್ ಎ ಸಾಂಗ್ ಅಂತ ಇದ್ದಿದ್ರೆ ಹಿ ಸೆಡ್ ಹಿ ದಟ್ ಈ ವಾಸ್ ಸಿಂಗಿಂಗ್ ಎ ಸಾಂಗ್. ಅಥವಾ ಇಲ್ಲಿ ಇಟ್ ಸೆಡ್ ಇಟ್ ಸಿಂಗಿಂಗ್ ಎ ಸಾಂಗ್ ಅಂತ ಇದ್ದಿದ್ರೆ ಇಟ್ ಸೆಡ್ ದಟ್ ಇಟ್ ವಾಸ್ ಸಿಂಗಿಂಗ್ ಎ ಸಾಂಗ್ ಅಂತ ಬರಿಬೇಕು. ಯಾವಾಗ ರಿಪೋರ್ಟಿಂಗ್, ಇಲ್ಲಿ ಯಾರು ರಿಪೋರ್ಟ್ ಮಾಡ್ತಾ ಇದ್ದಾರೆ, ಶಿ ಸೆಡ್ ಆ ಥರ ಇರುತ್ತಲ್ಲ, ಇಲ್ಲಿ ಏನಾದರೂ ಥರ್ಡ್ ಪರ್ಸನ್ ಇದ್ದರೆ ಶಿ, ಹಿ, ಇಟ್ ಆ ರೀತಿ ಇದ್ದರೆ ಇಲ್ಲೂ ಕೂಡ ಫಸ್ಟ್ ಪರ್ಸನ್ ಇಲ್ಲಿ ಏನಂತ ಪ್ರೊನೌನ್ ಚೇಂಜ್ ಮಾಡ್ತಿರಲ್ಲ, ಇಲ್ಲೂ ಕೂಡ ಈ, ಶಿ, ಇಟ್ಟೆ ಬರುತ್ತೆ. ಇದು ಇನ್ನೊಂದು ರೂಲು. ನೆಕ್ಸ್ಟ್ ರೂಲನ್ನು ನೋಡೋಣ. ನಮಗೆ ಇಲ್ಲಿ ಇನ್ಸೈಡ್ ಇನ್ವರ್ಟೆಡ್ ಕಾಮಾ ಫಸ್ಟ್ ಪರ್ಸನ್ ಇರುತ್ತೆ. ಫಸ್ಟ್ ಪರ್ಸನ್ ಅಂದರೆ ಐ ಮಾತ್ರ, ಸಿಂಗಲ್ ಪರ್ಸನ್ ಐ. ಅದೇ ರೀತಿ ರಿಪೋರ್ಟ್ ಮಾಡ್ತಾ ಇರ್ತಾರೆ, ಐ ಸೆಡ್ ಹೇಳ್ತಾ ಇರೋರು ಕೂಡ ಫಸ್ಟ್ ಪರ್ಸನ್ನೇ ಆಗಿದ್ದರೆ ಆವಾಗ ಇಲ್ಲಿ ಪ್ರೊನೌನಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗಲ್ಲ. ಇನ್ನು ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಇಲ್ಲಿ ಸೆಡ್ ಹಿಂದೆ ಮತ್ತು ಕಾಮಾ ಆದಮೇಲೆ ಇನ್ವರ್ಟೆಡ್ ಕಾಮಾ ಒಳಗಡೆ ಎರಡು ಕಡೆಯೂ ಕೂಡ ಐ ಅಂತ ಇದ್ದರೆ ನಮಗೆ ನೆಕ್ಸ್ಟ್ ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡಬೇಕಾದ್ರೂ ಕೂಡ ನಾವು ಪ್ರೊನೌನ್ ಐ ಅನ್ನೇ ಬರಿತೀವಿ. ಐ, ಈ ಶೀಟ್ ಇದ್ದರೆ ಈ ಶೀಟ್ ಬರುತ್ತೆ, ಹೊರಗಡೆ ಈ ಶೀಟ್ ಇದ್ದರೆ ಇನ್ವರ್ಟೆಡ್ ಕಾಮ ಒಳಗಡೆ ಈ ಶೀಟ್ ಬರುತ್ತೆ. ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಆ ಪ್ರೊನೌನ್ ಚೇಂಜ್ ಆಗುತ್ತೆ. ಅದೇ ರೀತಿ ಐ ಇದ್ದಾಗ ಐಯೇ ಬರುತ್ತೆ. ಈಗ ನೆಕ್ಸ್ಟ್ ರೂಲ್ ನೋಡೋಣ. ಸೆಕೆಂಡ್ ಪರ್ಸನ್ ಪ್ರೊನೌನ್ ಯಾವುದು? ಯು. ಇಲ್ಲಿದೆ ನೋಡಿ, ಯು ಇದ್ದರೆ ಏನಾಗುತ್ತೆ? ದ ಆಬ್ಜೆಕ್ಟ್ ಆಫ್ ದ ರಿಪೋರ್ಟಿಂಗ್ ವರ್ಬ್. ಈ ರಿಪೋರ್ಟಿಂಗ್ ವರ್ಬ್ ಅಂದರೆ ಏನು? ಸೆಡ್ ಆಯಿತಾ. ಈಗ ನಮಗೊಂದು ಸೆಂಟೆನ್ಸ್ ಗೊತ್ತು, ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು. ಸೊ ಈ ಸೆಡ್ ಟು ಮೀ, ಇದರಲ್ಲಿ ಸಬ್ಜೆಕ್ಟ್ ಹಿ ಅಂತ ತಗೊಳ್ಳೋಣ. ಇಲ್ಲಿ ಸೆಡ್ ಏನಾಗುತ್ತೆ? ವರ್ಬ್ ಆಗುತ್ತೆ. ಇಲ್ಲಿ ಆಬ್ಜೆಕ್ಟು ಮೀ ಅನ್ನೋದೇನು? ಆಬ್ಜೆಕ್ಟು. ಇಲ್ಲಿ ಈ ಆಬ್ಜೆಕ್ಟ್ ಏನಿರುತ್ತೋ ಅದ್ರ ತಕ್ಕಂಗೆ ಈ ಯು ಅನ್ನೋ ಪ್ರೊನೌನು ಚೇಂಜ್ ಆಗುತ್ತೆ. ಈ ಸೆಡ್ ಟು ಮೀ, ಅವನು ನನಗೆ ಹೇಳ್ದ ಯು ಆರ್ ಎ ನೈಸ್ ಪರ್ಸನ್, ನೀನು ನೈಸ್ ಪರ್ಸನ್ ಅಂತ, ಯು ಆರ್ ಎ ನೈಸ್ ಪರ್ಸನ್ ಅಂತ ಅವ್ನು ಬಂದು ಹೇಳ್ತಾನೆ ನಿಮಗೆ ಆಯಿತಾ. ಫಾರ್ ಎಕ್ಸಾಂಪಲ್, ರಾಜು ಅನ್ನೋ ವ್ಯಕ್ತಿ ಇದ್ದಾನೆ ಅಂದ್ಕೊಳ್ಳಿ. ಈಗ ನೀವು ಈ ವಿಡಿಯೋನ ನೋಡ್ತಾ ಇದ್ದಾರೆ, ಅವನು ಈ ವಿಡಿಯೋ ಮುಖಾಂತರ ಅವನು ಸಡನ್ನಾಗಿ ಬಂದು ಓಹ್ ಯು ಆರ್ ಎ ನೈಸ್ ಪರ್ಸನ್, ನೀನು ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾನೆ. ಆಗ ನೀವೇನು ಮಾಡ್ತೀರಾ? ಆ ವಿಷಯನ ಬೇರೆ ಫ್ರೆಂಡ್ಸಿಗೆ ಹೇಳಬೇಕು. ಹಾಗೆ ಹೇಗೆ ಹೇಳ್ತೀರಾ? ರಾಜು ಅಂದರೆ ಅವನು ಹೇಳ್ದ ನಾನು ನೈಸ್ ಪರ್ಸನ್ ಅಂತೆ, ನಾನು ಒಳ್ಳೆ ವ್ಯಕ್ತಿ ಅಂತೆ ಅಂತ ಹೇಳ್ತೀರ. ಸೊ ಯು ಏನಾಗುತ್ತೆ? ಐ ಯಾಕೆ ಚೇಂಜ್ ಆಗುತ್ತೆ. ಈ ಟೇಬಲ್ ಇದೆ ನೋಡಿ, ಇನ್ನೊಂದು ಟೇಬಲ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ನೆನ್ಪಿಟ್ಕೊಬೇಕು. ಇಲ್ಲಿ ಸಬ್ಜೆಕ್ಟ್ ಯಾವುದಿದೆ? ಯು ಇದೆ.
ಸೊ ಯು ಇದ್ದಾಗ ಇಲ್ಲಿ ಮೀ ಅನ್ನೋದು ಏನಾಗುತ್ತೆ, ಇದು ಆಬ್ಜೆಕ್ಟ್. ಮೀ ಅನ್ನೋ ಆಬ್ಜೆಕ್ಟ್ ಅಂದರೆ ಸೆಡ್ ಪಕ್ಕ ಏನು ಬರುತ್ತೆ ಪ್ರೊನೌನು ಅದು ಆಬ್ಜೆಕ್ಟ್. ಆವಾಗ ಏನಾಗುತ್ತೆ, ಮೀ ಐ ಆಗುತ್ತೆ. ಅಕಸ್ಮಾತ್ ಇಲ್ಲಿ ಯು ಬದಲು ಯು ಆರ್ ಎ ನೈಸ್ ಪರ್ಸನ್ ಅಂತಿದ್ದಿದ್ರೆ ಅಲ್ಲಿ ಮೈ ಅಂತ ಆಗ್ತಿತ್ತು ಇಂಡೈರೆಕ್ಟ್ ಸ್ಪೀಚಲ್ಲಿ, ಐ ಬದಲು. ಓಕೆ, ಅದೇ ರೀತಿ ಇಲ್ಲಿ ಎಷ್ಟೊಂದು ರೂಲ್ಸ್ ಇದೆ, ಇಷ್ಟು ರೂಲ್ಸನ್ನು ನೀವು ನೆನಪಿಟ್ಕೋಬೇಕು. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ರೂಲ್ ಟೈಮ್ ಅಥವಾ ಪ್ಲೇಸ್. ಸೊ ಈಗ ಒಂದು ಟೈಮ್ ಅಥವಾ ಪ್ಲೇಸಸ್ ಸೆಂಟೆನ್ಸಸಲ್ಲಿ ಬಂದಾಗ ನಾವು ಅದನ್ನು ಹೇಗೆ ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಬರಿಬೇಕು ಅಂತ ನೋಡೋಣ. ಸೊ ಇಲ್ಲಿ ನಾವು ಏನಾಗುತ್ತೆ, ದೆನ್, ಟುಡೇ, ದಟ್ ಡೇ, ಟುಮಾರೋ, ದ ನೆಕ್ಸ್ಟ್ ಡೇ, yesterday, the previous day, last night, the previous night, the day after tomorrow, 2 days later, ago, before, next, the following, the next week, the following week, this week, that week. ಸೊ ಇದೆಷ್ಟೆಲ್ಲ ಏನಾಯಿತು, ಟೈಮ್ ಡೇಸ್ ಇದಾಯಿತು. ನೆಕ್ಸ್ಟ್ ಇಲ್ಲಿ ಪ್ಲೇಸಸ್ ಹೇಳ್ತೀವಿ ಏನಂತ, ದಿಸ್ ಇಸ್ ಎ ಬಾಲ್, ದೇರ್ ಇಸ್ ಎ ಬಾಲ್, ಇಲ್ಲಿ ಹಿಯರ್, ದೇರ್, ದಿಸ್, ದಟ್, ದಿಸ್, ದೋಸ್, ಈ ರೀತಿ ಚೇಂಜಸ್ ಆಗುತ್ತೆ. ಸೊ ಇದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ನೋಡ್ತಾ ಹೋಗೋಣ. ಶಿ said, I am playing outside now. ಓಕೆ, ಸೊ ಈಗ ಅವಳು ಹೇಳ್ತಾಳೆ, ಐ ಆಮ್ ಪ್ಲೇಯಿಂಗ್ ಔಟ್ಸೈಡ್ ನೌ, ನಾನು ಇವಾಗ ಹೊರಗಡೆ ಆಟ ಆಡ್ತಾ ಇದ್ದೀನಿ. ಸೊ ಇವಾಗ ಅಂದರೆ ನೌ ಅನ್ನೋದನ್ನು ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಹೇಳಬೇಕು. ಸೊ ಶಿ ಸೆಡ್, ಕಾಮ ಬದಲು ಏನಾಗುತ್ತೆ, ರೂಲ್ಸ್ ಅಕಾರ್ಡಿಂಗ್ ಟು ರೂಲ್ ದಟ್ ಬರುತ್ತೆ ಅಲ್ವಾ. ಐ ಏನಾಗುತ್ತೆ, ಇಲ್ಲಿ ಸೆಡ್ ಪಕ್ಕ ಯಾವುದೇ ರೀತಿಯಾದಂತಹ ಆಬ್ಜೆಕ್ಟ್ ಇಲ್ಲ. ಸೊ ಇಲ್ಲಿ ನಮಗೆ ಶಿ ಇದೆ. ಸೊ ಹಾಗಾಗಿ ಐ ಏನಾಗುತ್ತೆ, ಶಿ ಆಗುತ್ತೆ. ಇಲ್ಲಿ ಆಮ್ ಮತ್ತು ಪ್ಲೇಯಿಂಗ್ ಇದೆ. ಪ್ಲೇಯಿಂಗ್ ಅನ್ನೋದು V1 + ING ಫಾರ್ಮ್ ಆಫ್ ದ ವರ್ಬು, ಮತ್ತು ಆಮ್ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ. ಸೊ ಅದು ಪಾಸ್ಟ್ ಕಂಟಿನ್ಯೂಸ್ಗೆ ಬರಬೇಕು. ಸೊ ಇದು ಆಮ್ ಏನಾಗಿ ಚೇಂಜ್ ಆಗುತ್ತೆ, ವಾಸ್ ಆಗಿ ಚೇಂಜ್ ಆಗುತ್ತೆ. ಬಿಕಾಸ್ ಇದು ಸಿಂಗುಲರ್, ಪ್ಲೂರಲ್ ಆಗಿದ್ರೆ ವರ್. ಸೊ ವಾಸ್ V1 + ING ಇದ್ದಾಗ ಅಂದರೆ ಪ್ಲೇಯಿಂಗ್ ಇದ್ದಾಗ ನಾವು ಪ್ಲೇಯಿಂಗ್ ಅಂತಲೇ ಬರೀಬೇಕು. ಶಿ ವಾಸ್ ಪ್ಲೇಯಿಂಗ್ ಔಟ್ಸೈಡ್. ನಾವು ಇರೋದು ಏನಾಗುತ್ತೆ, ಇಲ್ಲಿ ನೋಡಿ ಟೇಬಲ್, ನಾವು, ದೆನ್ ಶಿ ವಾಸ್ ಪ್ಲೇಯಿಂಗ್ ಔಟ್ಸೈಡ್, then she said that she was playing outside then. ಸೊ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. he said, I am going Bangalore today. ಸೊ ಇದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಮಾಡಬೇಕು. ಸೊ ಇಲ್ಲೇನಾಗುತ್ತೆ, he said, ಕಾಮ ಹೋಗಿ ದಟ್, ಐ, ಸೆಟ್ ಪಕ್ಕ ಯಾವುದು ಆಬ್ಜೆಕ್ಟ್ ಇಲ್ಲ. ಸೊ ಆಬ್ಜೆಕ್ಟ್ ಬೋರ್ಡ್ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಇಲ್ಲಿ ಹಿ ಇದೆ. ಸೊ ಐ ಏನಾಗುತ್ತೆ, ಥರ್ಡ್ ಪರ್ಸನ್ ಹಿ. ಸೊ ಹಾಗಾಗಿ ಇದು ಕೂಡ ಈ ಆಗುತ್ತೆ. ಈ ಸೆಟ್ ದಟ್ ಹಿ. ಆಮ್ ಗೋಯಿಂಗ್, ಆಮ್ ಏನಾಗುತ್ತೆ, ಹಿ ಅನ್ನೋದು ಸಿಂಗುಲರ ಪ್ಲೂರಲ್ಲ, ಸಿಂಗುಲರ್. ಸೊ ಹಿ ವಾಸ್ ಗೋಯಿಂಗ್ ಏನಾಗುತ್ತೆ, ಗೋಯಿಂಗ್ ಬ್ಯಾಂಗ್ಳೂರ್. ಈಗ ಟುಡೇ ಏನು ಮಾಡೋದು, ಟೇಬಲ್. ಟುಡೇ ಏನಾಗುತ್ತೆ, ದಟ್ ಡೇ, ದಟ್ ಡೇ. ಸೊ ಎಷ್ಟು ಸಿಂಪಲ್ ನೋಡಿದ್ರಲ್ಲ. ಸೊ ಈ ರೀತಿ ಚೇಂಜಸ್ ಎಲ್ಲನೂ ನೀವು ನೆನಪಿಟ್ಕೋಬೇಕು. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋದೇನೆಂದರೆ ಸೇಸ್ ಮತ್ತು ಸೆಟ್. ಸೊ ಸೆಂಟೆನ್ಸಲ್ಲಿ ನಮಗೆ ಸೆಡ್ ಅಂತಲೂ ಬರ್ಬೋದು ಅಥವಾ ಸೇಸ್ ಅಂತಲೂ ಬರ್ಬೋದು. ಸೊ ಇದನ್ನು ನೀವು ನೆನಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್, ರೀತು ಸೇಸ್, I am a good singer. ಇಲ್ಲಿ ನಮಗೆ ಇಲ್ಲಿವರೆಗೂ ನಾವು ಎಕ್ಸಾಂಪಲ್ಸಲ್ಲಿ ಏನು ನೋಡಿದ್ವಿ, ಸೆಡ್ ಅಂತ ಇರೋದನ್ನು ನೋಡಿದ್ವಿ. ಸೊ ನಾವು ಸೆಡ್ ಅಂತ ಇದ್ದಾಗ ನಾವು ದಟ್ ಕಾಮ ತೆಗೆದು ದಟ್ಟನ್ನು ಆ್ಯಡ್ ಮಾಡಿ ನಾವು ಇಲ್ಲಿರುವಂತಹ ಪ್ರೊನೌನು, ಟೆನ್ಸಸ್ಸು ಅಥವಾ ಕ್ಯಾನ್ ಕುಡ್ಡಿದ್ರೆ ಮಾಡೆಲ್ಸ್ ಎಲ್ಲನೂ ಚೇಂಜ್ ಮಾಡ್ತಾ ಇದ್ವಿ, ಆಯಿತಾ. ಆದರೆ ಇಲ್ಲಿ ಸೇಸ್ ಅಂತ ಬಂದಾಗ ಏನು ಮಾಡಬೇಕು, ರೀತು ಸೇಸ್ ದಟ್, ಇಲ್ಲಿವರೆಗೂ ಸೇಮ್ ಇರುತ್ತೆ, ಆಯಿತಾ. ಅದಾದಮೇಲೆ ಪ್ರೊನೌನ್ ಹೈ ಇರೋದೇನಾಗುತ್ತೆ, ಶಿ ಆಗುತ್ತೆ, ಆಯಿತಾ. ಇಲ್ಲಿ ಸೇಸ್ ಪಕ್ಕ ಯಾವುದೂ ಆಬ್ಜೆಕ್ಟ್ ಇಲ್ಲ, ಅಂದರೆ ಮೀ, ಐ, ಶಿ, ಬೇರೆ ಯಾವುದು ಪ್ರೊನೌನ್ಸ್ ಇಲ್ಲ. ಸೊ ಅದಕ್ಕೆ ಇಲ್ಲಿ ಯಾವುದಿದೆ, ಆ ಥರ್ಡ್ ಪರ್ಸನ್, ರೀತು ಅಂದ್ರೇನು, ಶಿ, ಫಿಮೇಲ್, ಶಿ. ಸೊ ಹಾಗಾಗಿ ಏನಾಗುತ್ತೆ, ಶಿ ಬರುತ್ತೆ, ಆಯಿತಾ. ಇದಾದಮೇಲೆ ಐ ಆಮ್ ಎ ಗುಡ್ ಸಿಂಗರ್. ನಾವೇನು ಮಾಡ್ತಾಯಿದ್ವಿ, ಪಾಸ್ಟ್ ಟೆನ್ಸಲ್ಲಿರೋದನ್ನು ಪ್ರೆಸೆಂಟಲ್ಲಿರೋದನ್ನು ಪಾಸ್ಟ್ ಟೆನ್ಸಿಗೆ ಕನ್ವರ್ಟ್ ಮಾಡ್ತಾಯಿದ್ವಿ. ಆದರೆ ಇಲ್ಲಿ ಸೇಸ್ ಅಂತ ಬಂದರೆ ನಾವು ಟೆನ್ಸಸ್ಸನ್ನು ಚೇಂಜ್ ಮಾಡಬಾರ್ದು, ಇಂಪಾರ್ಟೆಂಟ್.
ಸೇಸ್ ಅಂತ ಬಂದರೆ ಟೆನ್ಸಸ್ಸನ್ನು ನಾವು ಚೇಂಜ್ ಮಾಡಬಾರ್ದು. ರೀತು ಸೇಸ್ ದಟ್ ಶಿ ಈಸ್ ಎ ಗುಡ್ ಸಿಂಗರ್. ಪ್ರೆಸೆಂಟ್ ಟೆನ್ಸಲ್ಲ ಇದೆಯಾ? ಆಮ್, ಐ ಬಂದಾಗ ಆಮ್ ಯೂಸ್ ಮಾಡ್ತೀವಿ, ಶಿ ಬಂದಾಗ ಈಸ್. ಆಮ್, ಈಸ್ ಅದೆಲ್ಲ ಏನು ಪ್ರೆಸೆಂಟ್ ಟೆನ್ಸ್. ಸೊ ಟೆನ್ಸಸ್ಸನ್ನು ಚೇಂಜ್ ಮಾಡದೆ ನಾವು ಪ್ರೊನೌನ್ ಮತ್ತು ದಟ್ಟನ್ನು ಆ್ಯಡ್ ಮಾಡಬೇಕು. ಯಾವಾಗ? ಸೇಸ್ ಬಂದಾಗ. ಮತ್ತು ಇನ್ನೊಂದು ಎಕ್ಸೆಪ್ಷನಲ್ ಕಂಡೀಷನ್ ಇದೆ ಸೆಡ್ಗೂ ಕೂಡ. ಹೇಗೆ? ಯೂನಿವರ್ಸಲ್ ಟ್ರೂತ್. ಫಾರ್ ಎಕ್ಸಾಂಪಲ್, ದ ಸನ್ ರೈಸಸ್ ಇನ್ ದ ಈಸ್ಟ್. he said the sun rises in the east. ಸೊ ಇವಾಗ ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಈ ಸೆಡ್ ದಟ್, ಇದು ನಮಗೆ ಗೊತ್ತು. ಈ ಸೆಡ್ ದಟ್ ಆದಮೇಲೆ ನಾವು ಇಲ್ಲಿ ಯಾವುದೇ ರೀತಿಯಾದಂತಹ ಸೆಂಟೆನ್ಸಸ್ಸನ್ನು ಚೇಂಜ್ ಮಾಡಬಾರ್ದು. ಯಾಕಂದರೆ ಇದು ಯೂನಿವರ್ಸಲ್ ಟ್ರೂತ್. ಯೂನಿವರ್ಸಲ್ ಟ್ರೂತ್ ಅಂದರೆ ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ. ಇದು ಯಾವ ಕಾರಣಕ್ಕೂ ಚೇಂಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಟೈಮಲ್ಲಿ ನಾವು ಸೆಡ್ ಅಂತ ಇದ್ದರೂ ಕೂಡ ನಾವು ಟೆನ್ಸನ್ನು ಚೇಂಜ್ ಮಾಡಬಾರ್ದು ಇಂಡೈರೆಕ್ಟಾಗಿ ಬಂದಾಗ. ಈ ಸೆಡ್ ದಟ್ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತಲೇ ಬರಿಬೇಕು. ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟ್. ಈಗ ನಾವು ಸೆಂಟೆನ್ಸಸ್ ಬಗ್ಗೆ ನೋಡಿದ್ವಿ. ಈಗ ನಮಗೆ ಕ್ವಶನ್ಸನ್ನು ನಮಗೆ ಇಂಡೈರೆಕ್ಟಾಗಿ ಕನ್ವರ್ಟ್ ಮಾಡಿ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ಗೆ ಅಂದರೆ ಹೇಗೆ ಕನ್ವರ್ಟ್ ಮಾಡೋಕ್ಕಾಗುತ್ತೆ ಅಲ್ವಾ? ಅದಕ್ಕೂ ಕೂಡ ಸೆಟ್ ಆಫ್ ರೂಲ್ಸ್ ಇದೆ, ಅದನ್ನು ನೋಡೋಣ. ಈಗ ನಾವು ಯಾವುದೇ ವ್ಯಕ್ತಿ ಅಥವಾ ಯಾರಿಗಾದರೂ ನಾವು ಕ್ವಶನ್ಸನ್ನು ಕೇಳ್ತೀವಿ ಅಂದರೆ ನಾವು 2 ಥರ ಕ್ವಶನ್ಸನ್ನು ಕೇಳ್ಬೋದು. 2 ಟೈಪ್ಸ್. ಒಂದು ಎಸ್ ಆರ್ ನೋ ಕ್ವಶನ್, ಒಂದು WH ಕ್ವಶನ್ಸ್. ಎಸ್ ಆರ್ ನೋ ಕ್ವಶನ್ಸ್ ಅಂದರೆ ನನಗೇನಾದರೂ ಕ್ವಶನ್ ಕೇಳಿದ್ರೆ ಅದ್ರ ಉತ್ತರ ಎಸ್ ಅಥವಾ ನೋ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಡಿಡ್ ಯು ಈಟ್ ಮ್ಯಾಂಗೋ? ನೀನು ಮ್ಯಾಂಗೋ ತಿಂದ್ಯಾ? ಆನ್ಸರ್ ಏನಂತ ಹೇಳ್ತೀರಾ? ಹೌದು ಅಥವಾ ಇಲ್ಲ, ಎಸ್ ಅಥವಾ ನೋ ಅಂತ ಹೇಳ್ತೀರಾ. ಸೊ ಅದು ಡಿಸ್ಕ್ರಿಪ್ಷನ್ ಕೊಡೋ ಅವಶ್ಯಕತೆ ಇಲ್ಲ. WH ಕ್ವಶನ್ ಕೇಳಿದ್ರೆ ಯಾವ ರೀತಿ ಕೇಳಬೇಕು ಅಂತಂದರೆ, ವಾಟ್ ಕಲರ್ ಇಸ್ ಮ್ಯಾಂಗೋ? ಮ್ಯಾಂಗೋ ಯಾವ ಕಲರ್ ಇದೆ ಅಂತ ಕೇಳಿದಾಗ ನೀವು ಏನು ಹೇಳ್ತೀರಾ? ಮ್ಯಾಂಗೋ ಇಸ್ ಯೆಲ್ಲೋ ಆರ್ ಗ್ರೀನ್ ಇನ್ ಕಲರ್ ಅಂತ ಹೇಳ್ತೀರಾ ಅಲ್ವಾ? ಸೊ ನೀವು ಮ್ಯಾಂಗೋ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ನ ಕೊಡ್ತೀರಾ. ಸೊ ಈ ರೀತಿಯಾಗಿ 2 ರೀತಿಯಾದಂತಹ ಕ್ವಶನ್ಸನ್ನು ಕೇಳ್ಬೋದು. 2 ರೀತಿ ಕ್ವಶನ್ಸ್ ಇರುತ್ತೆ. ಈಗ ಫಸ್ಟು ಎಸ್ ನೋ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಎಸ್ ನೋ ಕ್ವಶನ್ಸನ್ನು ಹೇಗೆ ನಾವು ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚಿಗೆ ನಾವು ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಸೊ ಎಸ್ ನೋ ಕ್ವಶನ್ಸನ್ನು ನಾವು ಕನ್ವರ್ಟ್ ಮಾಡಬೇಕಾದ್ರೆ ಇಷ್ಟು ರೂಲ್ಸನ್ನು ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್, ಶಿ ಸೆಡ್ ಟು ಮೀ, are you playing in the ground? She said to me, are you playing in the ground? ಕ್ವಶನ್ ಮಾರ್ಕ್ ಇದೆ ಅಂದರೆ ನಾವು ಈ ರೂಲ್ಸನ್ನು ಫಾಲೋ ಮಾಡಬೇಕು. ಆರ್ ಯು. ಸೊ ನಮ್ಗೆ ಹೇಗೆ ಗೊತ್ತಾಗುತ್ತೆ ನನಗೆ ಎಸ್ ನೋ ಕ್ವಶನ್ಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದರೆ, ಫಸ್ಟು ಇಲ್ಲಿ ಕ್ವಶನ್ ಮಾರ್ಕ್ಗಿಂತ ಮುಂಚೆ ವಿಚ್, ವೆನ್, ವೇರ್, W ಇಂದ ಸ್ಟಾರ್ಟ್ ಆಗೋದು ಬದಲು ಆರ್, ಈಸ್, ಆಮ್, ಡೂ, ಡಿಡ್ ಅಂತ ಬಂದರೆ ಅದು ಎಸ್ ಆರ್ ನೋ ಕ್ವಶನ್. ಅದನ್ನು ನಾವು ಈ ರೂಲ್ಸನ್ನು ಫಾಲೋ ಮಾಡಬೇಕು. ಸೊ ಈಗ ನಾವು ರೂಲ್ಸನ್ನು ಫಾಲೋ ಮಾಡ್ತಾ ಇದನ್ನು ಇಂಡೈರೆಕ್ಟ್ ಸ್ಪೀಚಾಗಿ ಕನ್ವರ್ಟ್ ಮಾಡ್ತಾ ಹೋಗೋಣ. ಶಿ ಸೆಡ್ ಇರೋದು ಏನಾಗುತ್ತೆ? ಆಸ್ಕ್ಡ್ ಅಥವಾ ಎನ್ಕ್ವೈರ್ಡ್ ಆಗುತ್ತೆ. ಸೊ ಇದನ್ನು ರಿಮೆಂಬರ್ ಮಾಡ್ಕೊಬೇಕು. ಶಿ ಆಸ್ಕ್ಡ್ ಮೀ ಆರ್ ಎನ್ಕ್ವೈರ್ಡ್ ಮೀ. ಸೊ ಸೆಟ್ ಮತ್ತು ಟು ಇದು 2 ರಿಮೂವ್ ಮಾಡಬೇಕು. ಸೆಟ್ ಟು ಬದಲು ಆಸ್ಕ್ಡ್ ಅಥವಾ ಎನ್ಕ್ವೈರ್ಡ್. ಶಿ ಆಸ್ಕ್ಡ್ ಮೀ. ಸೊ ಈ ಕಾಮ ಬದಲು ನಾವೇನು ಯೂಸ್ ಮಾಡ್ತೀವಿ? ಇಫ್ ಆರ್ ವೆದರ್. ಶಿ ಆಸ್ಕ್ಡ್ ಮೀ ಇಫ್. ಆಯಿತಾ? ಇದಾದಮೇಲೆ ಸಬ್ಜೆಕ್ಟ್ ಆಯಿತು. ಇಲ್ಲಿ ನೋಡಿ ಪ್ಯಾಟ್ರನ್. ಸಬ್ಜೆಕ್ಟ್ ಯಾವುದು? ಶಿ. ಆಸ್ಕ್ಡ್ ಅಥವಾ ಎನ್ಕ್ವೈರ್ಡ್. ಸೊ ಆಸ್ಕ್ಡ್ ಬರ್ದಾಯಿತು. ನೆಕ್ಸ್ಟು ಇಫ್ ಆರ್ ವೆದರ್ ಅದನ್ನು ಯೂಸ್ ಮಾಡಾಯಿತು. ಈಗ ಸಬ್ಜೆಕ್ಟ್ ಬಿಫೋರ್ ವರ್ಬ್. ಸೊ ಇಲ್ಲಿ ನನಗೇನಿದೆ? ಆರ್ ಯು. ಫಸ್ಟು ವರ್ಬ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ. ಆಮೇಲೆ ಸಬ್ಜೆಕ್ಟ್ ಯು ಇದೆ. ಸೊ ನಾನೇನು ಮಾಡಬೇಕು? ಫಸ್ಟು ಇಲ್ಲಿ ಯು ಅಂತ ಏನಿದೆಯಲ್ಲ ಸಬ್ಜೆಕ್ಟ್ ಪ್ರೊನೌನ್ ಏನಿದೆ ಅದನ್ನು ಫಸ್ಟು ಕನ್ಸಿಡರ್ ಮಾಡಬೇಕು. ಸೊ ಯು ಏನಕ್ಕೆ ಕನ್ವರ್ಟ್ ಆಗುತ್ತೆ? ಐ ಅಲ್ವಾ? ಪ್ರೊನೌನ್ ರೂಲ್ಸ್ ನೆನ್ಪು ಮಾಡ್ಕೊಳ್ಳಿ. ಇಫ್ ಐ. ಆರ್ ಏನಾಗುತ್ತೆ? ಟೆನ್ಸಸ್ ರೂಲ್ಸ್. ಐ ವಾಸ್ ಪ್ರೆಸೆಂಟ್ ಟೆನ್ಸಿಂದ ಪಾಸ್ಟ್ ಟೆನ್ಸ್. ಇಫ್ ಐ ವಾಸ್ ಪ್ಲೇಯಿಂಗ್. ಇಲ್ಲಿ ನೋಡಿ ಆರ್ ಪ್ಲೇಯಿಂಗ್, ಇದನ್ನು ನೆನ್ಪಿಟ್ಕೋಬೇಕು. ಇಲ್ಲೇನಿದೆ? V1 + ING ಫಾರ್ಮ್ ಇದೆ ಮತ್ತು ಆರ್ ಏನಿದೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಸೊ ಆರ್ ಮತ್ತು V1 + ING ಇದ್ದಾಗ ವಾಸ್ + V1 + ING ಅಂದರೆ ವಾಸ್
ಪ್ಲೇಯಿಂಗ್ ಇನ್ ದ ಗ್ರೌಂಡ್ ಆದಮೇಲೆ ಕ್ವಶನ್ ಮಾರ್ಕ್ ಬರಿಬಾರ್ದು, ಇನ್ಸ್ಟೆಡ್ ಆಫ್ ಕ್ವಶನ್ ಮಾರ್ಕ್ ಫುಲ್ ಸ್ಟಾಪ್. ಇಷ್ಟೇ, ಎಷ್ಟು ಈಸಿ ಅಲ್ವಾ? ಶಿ ಆಸ್ಕ್ಡ್ ಮೀ ಇಫ್ ಐ ವಾಸ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್. ನೆಕ್ಸ್ಟ್ ನಾವು WH ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಸೊ ಈ WH ಕ್ವಶನ್ಸಲ್ಲಿ ಎಲ್ಲ ಕೂಡ ಸೇಮ್ ಆಗಿರುತ್ತೆ, ಆದರೆ ಇಫ್ ಅಥವಾ ವೆದರ್ ಯೂಸ್ ಮಾಡ್ತೀವಲ್ವಾ ಅದನ್ನು ಯೂಸ್ ಮಾಡೋಂಗಿಲ್ಲ. ಅದ್ರ ಬದಲು WH ಏನಿರುತ್ತೆ ಅದನ್ನೇ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹೀ ಸೆಡ್ ಟು ಮೀ ವೇರ್ ಡೂ ಯು ಲಿವ್. ಸೊ ಕೇಳ್ತಾ ಇದ್ದಾರೆ, ಎಲ್ಲಿ ನೀವು ವಾಸಿಸ್ತೀಯಾ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಈಗ ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡಬೇಕು. ಸೊ ಹಿ ಸಬ್ಜೆಕ್ಟ್, ನೆಕ್ಸ್ಟ್ ಸೆಡ್ ಏನಾಗುತ್ತೆ ಆಸ್ಕ್ಡ್ ಆರ್ ಎನ್ಕ್ವೈರ್ಡ್ ಅಂತ ಬರೆಯೋಣ. ಈ ಎನ್ಕ್ವೈರ್ಡ್, ಸೆಡ್ ಟು ಬದಲು ಎನ್ಕ್ವೈರ್ಡ್ ಮೀ. ವೇರ್, ಸೊ ಇಲ್ಲಿ WH. ಸೊ ವೇರ್, ಯು ಏನಾಗುತ್ತೆ ಐ. ಈ ಡೂನ ನಾವು ಯೂಸ್ ಮಾಡಬಾರ್ದು, ಡೂ ಇಲ್ಲಿ ಯೂಸ್ ಮಾಡಬಾರ್ದು. ಡೂ ಡಸ್ ಅದೆಲ್ಲ ನೆಗೆಟಿವ್ ಸೆಂಟೆನ್ಸಸಲ್ಲಿ ಮಾತ್ರ. ಐ ಲೀವ್ ಏನಾಗುತ್ತೆ ಪಾಸ್ಟ್ ಟೆನ್ಸ್ ಲೀವ್ಡ್. ಸೊ ಇಲ್ಲಿ ವೇರ್ ನೋಡಿದ್ರೆ ಇಲ್ಲೇನಿದೆ ಕಾಮನ್ನ ನಾವು ತೆಗೆದು ಎಸ್ ಆರ್ ನೋ ಕ್ವಶನ್ಸಲ್ಲಿ ಇಫ್ ಅಥವಾ ವೆದರ್ ಯೂಸ್ ಮಾಡ್ತಾ ಇದ್ವಿ, ಅದ್ರ ಬದಲು ಇಲ್ಲಿ ವೇರ್ ಯೂಸ್ ಮಾಡ್ತಾ ಇದ್ವಿ. ಅಂದರೆ ಇಲ್ಲಿ ಯಾವ WH ಇದೆ ಅಂದರೆ ವೇರ್, ವೆನ್, ವಾಟ್ ಏನಿರುತ್ತೆ ಅದನ್ನೇ ಇಲ್ಲಿ ಯೂಸ್ ಮಾಡಬೇಕು. ಈಗ ಒಂದು ಎಕ್ಸಾಂಪಲನ್ನು ನೋಡೋಣ. ಯೂಶಲಿ ಸೆಕೆಂಡ್ PUCಯಲ್ಲಿ ನಿಮಗೆ ಜಾಸ್ತಿ ಕೇಳಿರೋದು ಯಾವುದರಿಂದ? ಸನ್ನಿ ಮಾರ್ನಿಂಗಿಂದ. ಸೊ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ನ ಕ್ವಶನ್ ಇದು. ಸೊ ಇದನ್ನು ಸಾಲ್ವ್ ಮಾಡೋಣ. ಸೊ ಈಗ ಡೈರೆಕ್ಟ್ ಸ್ಪೀಚ್ ಫಸ್ಟ್ ಸೆಂಟೆನ್ಸನ್ನು ನೋಡೋಣ. ಡಾನ್ ಗೊನ್ಜಾಲೋ ಮೈ ಕಸಿನ್ ವಿಲ್ ನೆವರ್ ಫರ್ಗೆಟ್ ಹರ್. ಸೊ ಈಗ ಡಾನ್ ಗೊನ್ಜಾಲೋ ಹೇಳ್ತಾ ಇದ್ದಾನೆ. ಸೊ ಇಲ್ಲೇನಾಗುತ್ತೆ ಡಾನ್ ಗೊನ್ಜಾಲೋ ಅಂದರೆ ಹಿ, ಆಯಿತಾ? ಹಿ ಸೆಡ್ ದಟ್, ಏನಂತ ಹೇಳ್ತಾ ಇದ್ದಾನೆ ಮೈ ಕಝಿನ್, ಆಯಿತಾ? ಇಲ್ಲಿ ನೀವು ಒಂದು ಇದನ್ನು ಹಾಕ್ಕೊಳ್ಳಿ ಇನ್ವರ್ಟೆಡ್ ಕಾಮನ, ಆವಾಗ ನಿಮಗೆ ಈಸಿ ಆಗುತ್ತೆ, ಆಯಿತಾ? ಈ ಸೆಡ್ ದಟ್ ಮೈ ಅಂದರೆ ಏನು ಹಿಸ್, ಏನಾಗುತ್ತೆ ಹಿಸ್ ಕಝಿನ್ ವಿಲ್ ಏನಾಗುತ್ತೆ ವುಡ್ ಆಗುತ್ತೆ. ವಿಲ್ ಏನಾಗುತ್ತೆ ಹುಡ್. ನೆವರ್ ಫರ್ಗೆಟ್ ಹರ್, ನೆವರ್ ಫರ್ಗೆಟ್ ಹರ್. ಸೊ ಇಲ್ಲಿ ನಮಗೆ ಫ್ಯೂಚರ್ ಟೆನ್ಸಲ್ಲಿ ಹೇಳಿದ್ದಾನೆ. ಸೊ ನಮಗೆ ನೋಡಿದ್ದೀವಿ ಏನಂತ ಟೆನ್ಸಸ್ ಚೇಂಜ್ ಆಗಬೇಕಾದ್ರೆ ಫ್ಯೂಚರ್ ಟೆನ್ಸಲ್ಲಿ ಹೇಳಿದಾಗ ಅದು ಫ್ಯೂಚರ್ ಟೆನ್ಸ್ ಹೇಗಿರುತ್ತೆ, ವರ್ಬ್ ಏನು ಚೇಂಜ್ ಆಗಲ್ಲ. ವಿಲ್ ವುಡ್ ಆಗುತ್ತೆ, ವಿಲ್ ಹ್ಯಾವ್ ಇದ್ದರೆ ವುಡ್ ಹ್ಯಾವ್ ಆಗುತ್ತೆ. ಸೊ ಇದು ಮಾತ್ರ ಚೇಂಜ್ ಆಗುತ್ತೆ ಮತ್ತು ಪ್ರೊನೌನ್ ಮಾತ್ರ ಚೇಂಜ್ ಆಗುತ್ತೆ, ಅದನ್ನು ನೆನ್ಪಿಟ್ಕೊಬೇಕು. ನೆಕ್ಸ್ಟ್ ಸೆಂಟೆನ್ಸನ್ನು ಓಡೋಣ. ಡೋನಾ ಲೋರಾ ಹೌ ಡೂ ಯು ಅಕೌಂಟ್ ಫಾರ್ ಇಸ್ ಕಂಡಕ್ಟ್. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಯಾವ ರೀತಿಯಾದಂತಹ ಕ್ವಶನ್ ಇದು? ಎಸ್ ಆರ್ ನೋನಾ ಅಥವಾ WH ಕ್ವಶನ್ಸು. ಸೊ ಸೆಕೆಂಡ್ ರೂಲನ್ನು ನೀವು ಫಾಲೋ ಮಾಡಬೇಕು. ಈಗ ಡೋನಾ ಲೋರಾ ಡಾನ್ ಗೊನ್ಜಾಲೋಗೆ ಕ್ವಶನನ್ನು ಕೇಳ್ತಾ ಇದ್ದಾಳೆ. ಸೊ ಈಗ ನಮಗೆ ಫಸ್ಟ್ ಸಬ್ಜೆಕ್ಟ್ ಯಾವುದು? ಡೋನಾ ಲೋರಾ, ಆಯಿತಾ? ಡೋನಾ ಲೋರಾ ಎನ್ಕ್ವೈರ್ಡ್. ಕ್ವಶನ್ ಕೇಳ್ಬೇಕಾದ್ರೆ ನಾವೇನು ಮಾಡಬೇಕು? ಸೆಡ್ ಎಲ್ಲ ಯೂಸ್ ಮಾಡಬಾರ್ದು. ಸೆಡ್ ಬದಲು ನಾವೇನು ಬರಿಬೇಕು? ಎನ್ಕ್ವೈರ್ಡ್ ಅಥವಾ ಆಸ್ಕ್ಡ್ ಅಂತ ಬರಿಬೇಕು. ಡೋನಾ ಲೋರಾ ಎನ್ಕ್ವೈರ್ಡ್. ಅದಾದಮೇಲೆ ನೆಕ್ಸ್ಟ್ ಏನು? WH ಏನಿದೆ ಅದೇ ಬರಿಬೇಕು. ಎನ್ಕ್ವೈರ್ಡ್ ಹೌ. ನೆಕ್ಸ್ಟ್ ಏನು ಕನ್ಸಿಡರ್ ಮಾಡಬೇಕು? ಯು. ಇಲ್ಲೇನಿದೆ ಪ್ರೊನೌನು, ಆ ಪ್ರೊನೌನನ್ನು ಕನ್ಸಿಡರ್ ಮಾಡಬೇಕು. ಯು ಅಂದರೆ ಇಲ್ಲಿ ಯಾರು? ಡಾನ್ ಗೊನ್ಜಾಲೋ ಅಂದರೆ ಹಿ. ಹೌ ಹಿ. ನೆಕ್ಸ್ಟ್ ಇಲ್ಲಿ ಡೂ ನಾವು ಬರಿಬಾರ್ದು. ಸೊ ಇದನ್ನು ನಾವು ರಿಮೂವ್ ಮಾಡಬೇಕು. ಹೌ ಹಿ ಅಕೌಂಟ್ ಏನಿಲ್ಲಿ ಪ್ರೆಸೆಂಟ್ ಟೆನ್ಸ್. ಸೊ ಪ್ರೆಸೆಂಟನ್ನು ನಾವು ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಬೇಕು. ಹೌ ಹಿ ಅಕೌಂಟೆಡ್. ಅಕೌಂಟ್ ಏನಾಗುತ್ತೆ? ಅಕೌಂಟೆಡ್ ಫಾರ್ ಇಸ್ ಕಝಿನ್ ಫಾರ್ ಹಿಸ್. ಸೊ ಫಾರ್ ಇಸ್ ಕಂಡಕ್ಟ್ ಅಂತ ಬರೆದಾಗ ಏನಾಗುತ್ತೆ? ಅದು ಕನ್ಫ್ಯೂಸ್ ಆಗುತ್ತೆ. ಸೊ ಹಿಸ್ ಆದಮೇಲೆ ನಾವು ಕಝಿನ್ ಅಂತ ಆ್ಯಡ್ ಮಾಡಬೇಕು. ಸೊ ಫಾರ್ ಹಿಸ್ ಕಝಿನ್ ಕಂಡಕ್ಟ್. ಸೊ ಈಗ ನಾವು ಎರಡು ಸೆಂಟೆನ್ಸ್, ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ನೋಡಿದ್ವಿ, ಒಂದು ಪ್ಲೇನ್ ಸ್ಟೇಟ್ಮೆಂಟ್ ನೋಡಿದ್ವಿ. ಈಗ ನೆಕ್ಸ್ಟ್ ನೋಡೋಣ. ಡಾನ್ ಗೊನ್ಜಾಲೋ ಹೇಳ್ತಾ ಇದ್ದಾನೆ ಮೈ ಕಝಿನ್ ಡೈಡ್ ಇನ್ ದ ವಾರ್ ವಿಸ್ಪರಿಂಗ್ ಹರ್ ನೇಮ್. ಸೊ ಇದು ಪಾಸ್ಟ್ ಟೆನ್ಸಲ್ಲಿದೆ.
ಸೊ ಆಲ್ವೇಸ್ ನೀವು ಇನ್ವರ್ಟೆಡ್ ಕಾಮನ್ ಹಾಕ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಅದನ್ನು ಕನ್ವರ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದನ್ನು ಮತ್ತೆ ನೀವು ಡಾನ್ ಗೊನ್ಜಾಲೋ ಸೆಡ್ ದಟ್ ಅಂತಲೂ ಬರಿಬೋದು, ಅಥವಾ ಡಾನ್ ಗೊನ್ಜಾಲೋ ಹೇಳೋ ಕ್ವಶನ್ಗೆ ಮತ್ತೆ ರಿಪ್ಲೈ ಮಾಡ್ತಿದ್ದಾನಲ್ವಾ, ಕಾನ್ವರ್ಸೇಷನಲ್ಲಿದೆ ಅಲ್ವಾ, ಅಥವಾ ರಿಪ್ಲೈಡ್ ಅಂತಲೂ ಕೂಡ ಬರಿಬೋದು. ಸೊ ಡಾನ್ ಗೊನ್ಜಾಲೋ ರಿಪ್ಲೈಡ್ ದಟ್, ಇಲ್ಲಿ ಮೈ ಕಝಿನ್, ಮೈ ಅಂದರೆ ಯಾರಿಲ್ಲಿ ಹಿಸ್, ಮೈ ಏನಾಗುತ್ತೆ ಹಿಸ್ ಆಗುತ್ತೆ. ಸೊ ಹಿಸ್ ಕಝಿನ್, ಇಲ್ಲಿ ಡೈಡ್, ಇಲ್ಲೇನಿದೆ V2 ಫಾರ್ಮ್ ಆಫ್ ದ ವರ್ಬ್ ಇದೆ. ಸೊ ಈಗ ನಾವು ವರ್ಬನ್ನ ನಾವು ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಹ್ಯಾಡ್ ಡೈಡ್ ಇನ್ ದ ವಾರ್, ಹ್ಯಾಡ್ ಡೈಡ್ ಇನ್ ದ ವಾರ್, whispering her name, whispering her name. So ಈಗ ನೆಕ್ಸ್ಟ್ ಡಾನಾ ಲೋರಾ, ಇಟ್ ಈಸ್ ಆನ್ atrocious lie. ಡಾನಾ ಲೋರಾ replied that it was an atrocious lie. ಸೊ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಕನ್ವರ್ಟ್ ಆಯಿತು. ಸೊ ಇದಿಷ್ಟು ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚ್. ಸೊ ಇದರಲ್ಲಿ ನೀವು ಏನು ಅಬ್ಸರ್ವ್ ಮಾಡಬೇಕು, ನಿಮ್ಮ ಮಾಡೆಲ್ ಪೇಪರಲ್ಲಿ ಕೊಟ್ಟಿರೋದ್ರಿಂದ ನಿಮಗೆ ಸಿಂಪಲ್ ಸ್ಟೇಟ್ಮೆಂಟ್ ಆದರೂ ಕೊಡ್ಬೋದು, ಅವ್ರು ಇಂಟ್ರೋಗೇಟಿವ್ ಕ್ವಶನಲ್ಲಾದರೂ ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಕೊಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ,